ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. 2022 ಏಪ್ರಿಲ್ ತಿಂಗಳಲ್ಲಿ ನಡೆದಂಥ SSLC ಪರೀಕ್ಷೆಯ ಸಮಾಜ ವಿಜ್ಞಾನದ ಮಾದರಿ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಚರ್ಚಿಸಿದ್ದೇನೆ. ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಇಲ್ಲಿ ಈ ಒಂದು ಸಮಾಜ ವಿಜ್ಞಾನ ಈ ಒಂದು ಪತ್ರಿಕೆಯಲ್ಲಿ ತಾವು ಗಮನಿಸಿದಂಗೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲಿ ಒಂದನೇದು ಏನಪ್ಪ ಅಂತಂದ್ರೆ ಮೊದಲನೆಯ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಭೂ ಆಯ್ಕೆಗಳು ಒಟ್ಟು 8 ಇರ್ತವೆ. ಮೊದಲನೇ ಪ್ರಶ್ನೆ ಭೂ ಆಯ್ಕೆದೊಳಗೆ ಒಂದನೇದು ಭಾರತ ಮತ್ತು ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡು ಹಿಡಿದವರು ಯಾರು ಅಂತಕ್ಕಂತಹ ಪ್ರಶ್ನೆ ಇರದೆ. ಅದರಲ್ಲಿ ಒಂದನೇದು ಯಾವಪ್ಪ ಅಂತಂದ್ರೆ ಅದು ಕೊಲಂಬಸ್, ಎರಡನೇದು ವಾಸ್ಕೋಡಿಗಾಮ, ಮೂರನೇದು ಅಲ್ಮೇಡಾ, ಆನಂತರ ಅಲ್ಬುಕರ್ಕ್. ಹಂಗಾರೆ ಅದಕ್ಕೆ ಉತ್ತರ ಯಾವುದು ಅಂತಂದ್ರೆ ವಾಸ್ಕೋಡಿಗಾಮ. ಅದಕ್ಕೆ ಉತ್ತರ ಬಿ, ವಾಸ್ಕೋಡಿಗಾಮ ಅಂತಕ್ಕಂಥದ್ದು. ಇನ್ನು ಎರಡನೆಯ ಪ್ರಶ್ನೆ ಅಲಿ ಸಹೋದರರು ಮುನ್ನಡೆಸಿದಂತಹ ಚಳುವಳಿ ಯಾವುದು ಅಂತಕ್ಕಂಥ ಪ್ರಶ್ನೆ ಇದೆ. ಅದಕ್ಕೆ ಇಲ್ಲಿ 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ಎ ಅಸಹಕಾರ, ಬಿ ಖಿಲಾಫತ್, ಸಿ ಕಾನೂನು ಭಂಗ, ಡಿ ಏನಪ್ಪ ಅಂದರೆ ಕ್ವಿಟ್ ಇಂಡಿಯಾ ಅಂತ ತಿಳ್ಕೊಂಡು ಅದಕ್ಕೆ ಉತ್ತರ ಯಾವಪ್ಪ ಅಂತಂದ್ರೆ ಬಿ ಉತ್ತರ ಖಿಲಾಫತ್ ಚಳವಳಿ ಅಂತ ತಿಳ್ಕೊಂಡು. ನೆಕ್ಸ್ಟ್ ವಿಶ್ವದ ಯಾವುದೇ ಶಕ್ತಿ ಬಣಕ್ಕೂ ಸೇರದೆ ಏನಪ್ಪ ಅಂದರೆ ಇರುವ ನೀತಿ ಯಾವುದು ಅಂತಕ್ಕಂಥದ್ದು ಮೂರೇ ಪ್ರಶ್ನೆ. ವಿಶ್ವದ ಯಾವುದೇ ಬಣಕ್ಕೆ ಸೇರದಿರುವ ನೀತಿ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಅದರೊಳಗೆ ಎ ಅಲಿಪ್ತ ನೀತಿ, ಎರಡನೇದು ವರ್ಣಭೇದ ನೀತಿ, ಮೂರನೇದು ವಸಾಹತುಶಾಹಿತ್ವ ವಿರೋಧ, ಆನಂತರ ಡಿ ನಿಶಸ್ತ್ರೀಕರಣ ಅಂತಕ್ಕಂಥದ್ದು. ಅದಕ್ಕೆ ಉತ್ತರ ಎ ಅಲಿಪ್ತ ನೀತಿ ಅಂತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದು 4ನೇದು ಇವುಗಳಲ್ಲಿ ಸಂಭಾವನೆ ರಹಿತ ದುಡಿಮೆಗೆ ಉತ್ತಮ ಉದಾಹರಣೆ. ಸಂಭಾವನೆ ರಹಿತ ಅಂತಂದ್ರೆ ಕೂಲಿ ರಹಿತ ದುಡಿಮೆಗೆ ಉತ್ತಮ ಉದಾಹರಣೆ ಯಾವುದು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಎ ದಾದಿ, ಬಿ ಶಿಕ್ಷಕಿ, ಸಿ ಗೃಹಿಣಿ, ಡಿ ಪೊಲೀಸ್ ಅಂತಿದೆ. ಅದಕ್ಕೆ ಉತ್ತರ ಸಿ ಗೃಹಿಣಿ. ಯಾಕಂದ್ರೆ ಮೇಲೆಲ್ಲರೂ ಏನಪ್ಪ ಅಂದ್ರೆ ತಮ್ಮ ಕೆಲಸಕ್ಕೆ ವೇತನವನ್ನು ಪಡೀತಾರೆ. ಆತ ಮನೆಯಲ್ಲಿರ್ತಕ್ಕಂತಹ ಗೃಹಿಣಿಯಾಗಿರ್ತಕ್ಕಂಥ ತಾಯಿ, ತಂಗಿ, ಅಕ್ಕ ಯಾವುದೇ ಏನಪ್ಪ ಅಂದ್ರೆ ವೇತನವನ್ನು ಇಲ್ಲಿ ಪಡೆಯುವುದಿಲ್ಲ. ಅದಕ್ಕೆ ಒಂದು ಉದಾಹರಣೆಯನ್ನು ನಾವು ನೋಡ್ಬೋದು. ಇನ್ನು 5ನೇ ಪ್ರಶ್ನೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಪ್ರಾರಂಭಿಸಿದ ಪತ್ರಿಕೆ ಯಾವುದು ಅಂತಕ್ಕಂಥದ್ದು. ಎ ಕೇಸರಿ, ಬಿ ಮುಖನಾಯಕ, ಸಿ ಮರಾಠ, ಡಿ ಬಾಂಬೆ ಸಮಾಚಾರ ಅಂತಕ್ಕಂಥದ್ದು. ಅದಕ್ಕೆ ಉತ್ತರ ಏನಪ್ಪ ಅಂದ್ರೆ ಬಿ ಲೋಕನಾಯಕ ಅಂತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ 6ನೇ ಪ್ರಶ್ನೆ ನಾಗಾರ್ಜುನ ಸಾಗರ ವನ್ಯಜೀವಿಧಾಮವು ಇರುವ ರಾಜ್ಯ ಯಾವುದು ಅಂತಕ್ಕಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ. ಎ ಏನಪ್ಪ ಅಂದ್ರೆ ಕರ್ನಾಟಕ, ಬಿ ಕೇರಳ, ಸಿ ಉತ್ತರ ಪ್ರದೇಶ, ಡಿ ತೆಲಂಗಾಣ. ಅದಕ್ಕೆ ಉತ್ತರ ಯಾವಪ್ಪ ಅಂದ್ರೆ ಡಿ ತೆಲಂಗಾಣ ಅಂತಕ್ಕಂಥದ್ದು. ಇನ್ನು 7ನೇ ಪ್ರಶ್ನೆ ಭಾರತದಲ್ಲಿ 3 ಹಂತದ ಪಂಚಾಯತಿಗಳನ್ನು ಸಂವಿಧಾನದ ತಿದ್ದುಪಡಿ ಯಾವುದು ಅಂತಕ್ಕಂಥದ್ದು. ಅದರಲ್ಲಿ ಎ 24ನೇ ತಿದ್ದುಪಡಿ, ಬಿ 42ನೇದು, ಸಿ 73ನೇದು, ಡಿ 92ನೇದು. ಅದಕ್ಕೆ ಉತ್ತರ ಯಾವುದು ಅಂತಂದ್ರೆ 73ನೆಯ ತಿದ್ದುಪಡಿ. ಇನ್ನು 8ನೇದು ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿ ಆದರೂ ವ್ಯವಹರಿಸಬಹುದಾದ ಖಾತೆ ಯಾವುದು ಅಂತಕ್ಕಂಥದ್ದನ್ನು ಇಲ್ಲಿ ಕೇಳಿದಾರೆ. ದಿನಕ್ಕೆ ಎಷ್ಟು ಬಾರಿ ಆದರೂ ವ್ಯವಹರಿಸಬಹುದಾದ ಖಾತೆ ಯಾವುದು ಅಂತ ಪ್ರಶ್ನೆ ಕೇಳಿದಾರೆ. ಎ ಉಳಿತಾಯ ಖಾತೆ, ಬಿ ಚಾಲ್ತಿ ಖಾತೆ, ಸಿ ಆವರ್ತ ಖಾತೆ, ಡಿ ನಿಶ್ಚಿತ ಖಾತೆ ಅಂತಕ್ಕಂಥದ್ದು. ಅದಕ್ಕೆ ಚಾಲ್ತಿ ಖಾತೆಯಲ್ಲಿ ಮಾತ್ರ ದಿನಕ್ಕೆ ಎಷ್ಟು ವ್ಯವಹರಿಸ್ಬೋದು. ಉಳಿದೋದಕ್ಕೂ ಏನಪ್ಪ ಅಂದ್ರೆ ರೆಸ್ಟ್ರಿಕ್ಷನ್. ಉಳಿತಾಯ ಖಾತೆಗೆ ದಿನಕ್ಕೆ ರೆಸ್ಟ್ರಿಕ್ಷನ್ ಇದೆ. ಆವರ್ತ ಖಾತೆ ಮತ್ತು ಠೇವಣಿ ಖಾತೆಗೆ ಮಾತ್ರ, ನಿಶ್ಚಿತ ಠೇವಣಿಗೆ ಮಾತ್ರ ಅವಕಾಶ ಇಲ್ಲವೇ ಇಲ್ಲ. ಆವರ್ತ ಠೇವಣಿ ತಿಂಗಳಿಗೊಮ್ಮೆ ಮಾತ್ರ ನೀವೇನು ಮಾಡ್ಬೋದು ಅಂದ್ರೆ ಹಣವನ್ನು ತುಂಬಬಹುದು. ಆದರೆ ಪ್ರತಿದಿನ ಏನಪ್ಪ ಅಂದ್ರೆ ನೀವು ಎಷ್ಟು ಬಾರಿ ಆದರೂ ಏನಪ್ಪ ಅಂದ್ರೆ ಅಕೌಂಟಿಗೆ ನೀವು ಹಣಕಾಸಿನ ವ್ಯವಹಾರ ಮಾಡಬೇಕಂತಂದ್ರೆ ಚಾಲ್ತಿ ಖಾತೆಯನ್ನು ಬಳಸಬೇಕಾಗತ್ತೆ. ಇನ್ನು ಪ್ರಶ್ನೆ ನಂಬರ್ 2 ಇದರಲ್ಲಿ ಕೆಳಗಿನ ಪ್ರಶ್ನೆಗೆ 1 ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿಯೂ ಸಹಿತ 8 ಪ್ರಶ್ನೆ, ಪ್ರತಿಯೊಂದಕ್ಕೂ 1 ಅಂಕಗಳು, ಒಟ್ಟು 8 ಅಂಕಗಳು. 9ನೇದು ವೆಲ್ಲೆಸ್ಲಿ ಏಕೆ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಮರಳಿದನು ಅಂತಕ್ಕಂಥದ್ದು. ಅದಕ್ಕೆ ಉತ್ತರ ವೆಲ್ಲೆಸ್ಲಿ ಯುದ್ಧಪ್ರಿಯ ನೀತಿಯಿಂದ ಕಂಪ್ನಿಗೆ ನಷ್ಟವಾಯಿತು. ಯುದ್ಧಪ್ರಿಯ ನೀತಿಯಿಂದಾಗಿ ಏನಪ್ಪ ಅಂದ್ರೆ ಕಂಪ್ನಿಗೆ ನಷ್ಟ ಆಗೋದ್ರಿಂದ ಅವರು ಏನಪ್ಪ ಅಂತಂದ್ರೆ ಇಲ್ಲಿ ಸಹಜವಾಗಿ ಬ್ರಿಟಿಷ್ ಸರ್ಕಾರ ಅವರನ್ನು ಮರಳಿ ತಾಯ್ನಾಡಿಗೆ ಕರೆಸಿಕೊಂಡದ್ದನ್ನು ಇಲ್ಲಿ ಕಾಣ್ತಾ ಇದ್ದೀವಿ. ನೆಕ್ಸ್ಟ್ ಬರ್ತಕ್ಕಂಥ 10ನೇ ಪ್ರಶ್ನೆ ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಯಾರು ಅಂತಕ್ಕಂತಹ ಇದು ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ತಮಗೆಲ್ಲ ಗೊತ್ತಿದೆ. ಪ್ರತಿ ವರ್ಷ ಮಾನವ ಹಕ್ಕುಗಳ ದಿನವನ್ನು ಎಂದು ಆಚರಿಸುತ್ತೇವೆ ಅಂತಕ್ಕಂಥದ್ದು. ಇದು ಡಿಸೆಂಬರ್ 10ನೇ ತಾರೀಕು. ಅಂದರೆ ಪ್ರತಿ ವರ್ಷ ಮಾನವ ಹಕ್ಕುಗಳ ದಿನವನ್ನು 1948 ಡಿಸೆಂಬರ್ 10ನೇ ತಾರೀಕು ಮಾನವ ಹಕ್ಕುಗಳ ಘೋಷಣೆ ಆಗಿದ್ದರಿಂದ ಡಿಸೆಂಬರ್ 10ನೇ ತಾರೀಕು ಪ್ರತಿ ವರ್ಷ ಮಾನವ ಹಕ್ಕುಗಳ ದಿನವನ್ನು ಆಚರಿಸ್ತಾ ಇದ್ದೀವಿ. ಇನ್ನು
12ನೇ ಪ್ರಶ್ನೆ ಜನಮಂದಿ ಎಂದರೇನು? ಅದಕ್ಕೆ ಉತ್ತರ ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜನರಾಶಿಗೆ ಏನಂತ ಕರಿತೀವಿ ಅಂತಂದ್ರೆ ಜನಮಂದಿ ಅಂತ ಕರಿತೀವಿ. ಇನ್ನು 13ನೇ ಪ್ರಶ್ನೆ ಪೂರ್ವ ಹಾಗೂ ಪಶ್ಚಿಮ ಘಟ್ಟಗಳು ಎಲ್ಲಿ ಸಂಧಿಸುತ್ತವೆ ಅಂತಕ್ಕಂಥ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಏನಪ್ಪ ಅಂದ್ರೆ ನೀಲಗಿರಿ ಬೆಟ್ಟಗಳು ಅಂತಕ್ಕಂಥದ್ದು. ಇನ್ನು ಮುಂದೆ ಬರ್ತಕ್ಕಂಥದ್ದು 14ನೇ ಪ್ರಶ್ನೆ ನದಿ ಮುಖಜ ಭೂಮಿಗಳಲ್ಲಿ ಕಂಡುಬರುವ ಅರಣ್ಯದ ವಿಧ ಯಾವುದು? ನದಿ ಮುಖಜ ಭೂಮಿಗಳಲ್ಲಿ ನಿಮಗೆಲ್ಲ ಗೊತ್ತಿದೆ, ವಿಶೇಷವಾಗಿ ನದಿ ಮುಖಜ ಭೂಮಿಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಮ್ಯಾಂಗ್ರೋವ್ ಅರಣ್ಯಗಳಿರ್ತವೆ. ಮ್ಯಾಂಗ್ರೋವ್ ಅರಣ್ಯಗಳನ್ನು ನಾವು ಕಾಣ್ತಾ ಇದ್ದೀವಿ. ನೆಕ್ಸ್ಟ್ 15ನೇ ಪ್ರಶ್ನೆ ರಾಷ್ಟ್ರೀಯ ವರಮಾನ ಎಂದರೇನು ಅಂತಕ್ಕಂಥ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಒಂದು ವರ್ಷದ ಅವಧಿಯಲ್ಲಿ ದೇಶದಲ್ಲಿ ಉತ್ಪಾದಿಸುವ ಎಲ್ಲ ಸರಕು ಸೇವೆಗಳ ಒಟ್ಟು ಮೌಲ್ಯಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಅದಕ್ಕೆ ರಾಷ್ಟ್ರೀಯ ವರಮಾನ ಅಂತ ನಾವು ಕರಿತೀವಿ. ಇನ್ನು ಇಫ್ರೋ ತಂತ್ರಜ್ಞಾನ ಸಂಸ್ಥೆಯ ಸ್ಥಾಪಕರು ಯಾರು ಅಂತ ಪ್ರಶ್ನೆ ಕೇಳಿದಾರ. ಅದಕ್ಕೆ ಉತ್ತರ ಇಫ್ರೋ ತಂತ್ರಜ್ಞಾನ ಸ್ಥಾಪಕ ಅಂದ್ರೆ ಅಜಿಮ್ ಪ್ರೇಮ್ಜಿ ಅಂತಕ್ಕಂಥದ್ದು. ಇನ್ನು ಪ್ರಶ್ನೆ ನಂಬರ್ 3 2ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ 8 ಪ್ರಶ್ನೆಗಳು ಬರ್ತಾವೆ, ಪ್ರತಿಯೊಂದಕ್ಕೂ 2 ಅಂಕ. ಟೋಟಲ್ ಎಷ್ಟಪ್ಪ ಅಂದ್ರೆ 16 ಅಂಕಗಳು ಇಲ್ಲಿ ಬರ್ತವೆ. ಹಾಗಾದ್ರೆ ಒಂದೇದು ಯಾವಪ್ಪ ಅಂದ್ರೆ ಬಾಕ್ಸರ್ 17 ಪ್ರಶ್ನೆ ಬಾಕ್ಸರ್ ಕದನದ ಪರಿಣಾಮಗಳಾಗುವಂತಕ್ಕಂಥದ್ದು. ಉತ್ತರ ಒಂದೇದು ಏನಪ್ಪ ಅಂತಂದ್ರೆ ಬಂಗಾಳದ ದಿವಾಣಿ ಹಕ್ಕನ್ನು ಈಸ್ಟ್ ಇಂಡಿಯಾ ಕಂಪನಿಗೆ ನೀಡಿದ್ದು ಒಂದೇದು. ಎರಡನೇದು ಇಲ್ಲಿ ವಾರ್ಷಿಕ ಎಷ್ಟಪ್ಪ ಅಂದರೆ 26 ಲಕ್ಷ ರೂಪಾಯಿಗಳಿಗೆ ಶಾಲಂ ಎರಡು ಅಂದರೆ ಎರಡನೇ ಶಾಲಮ್ಮ ಬಂಗಾಳದ ಹಕ್ಕನ್ನು ಏನಪ್ಪ ಅಂದ್ರೆ ಬಿಟ್ಟುಕೊಟ್ಟದ್ದು ಬ್ರಿಟಿಷರಿಗೆ. ನೆಕ್ಸ್ಟ್ ಉದ್ದಾವಲಿನಿಂದ 50 ಲಕ್ಷ ರೂಪಾಯಿಗಳ ಯುದ್ಧ ಏನಪ್ಪ ಅಂದ್ರೆ ಪರಿಹಾರವನ್ನು ಪಡ್ಕೊಂಡದ್ದು. ಮೀರ್ ಜಾಫರ್ ಏನಪ್ಪ ಅಂದ್ರೆ ಮಗನಿಗೆ ವಿಶ್ರಾಂತಿ ವೇತನವನ್ನು ನೀಡಿದ್ದು. ಇದು ಬಂಗಾಳದ ಒಂದು ಏನಪ್ಪ ಅಂದ್ರೆ ಬಾಕ್ಸರ್ ಕದನದ ಪ್ರಮುಖ ಪರಿಣಾಮಗಳಂತ ಕರಿತೀವಿ. ಇನ್ನು ಸಹಾಯಕ ಸೈನ್ಯ ಪದ್ಧತಿಯ ಏನಪ್ಪ ಅಂದ್ರೆ ನಿಬಂಧನೆಗಳೇನು ಅಂತಕ್ಕಂಥ ಪ್ರಶ್ನೆ ಇದೆ. ಇದು ಸಹಿತ ಇಲ್ಲಿ ಪ್ರತಿಯೊಂದಕ್ಕೂ ಏನಪ್ಪ ಅಂದ್ರೆ ಇಲ್ಲಿ ನೀವು ಬರಿಬೇಕಾಗತ್ತೆ. ಅದು 2ರಿಂದ 4 ವಾಕ್ಯಗಳು ಬರಬೇಕು. ಸಾಕಷ್ಟು 6 ವಾಕ್ಯಗಳನ್ನು ಕಾಣ್ತಾ ಇದ್ದೀವಿ. ಅದರಲ್ಲಿ ಒಂದೇದು ಭಾರತೀಯ ರಾಜ್ಯದಲ್ಲಿ ಬ್ರಿಟಿಷ್ ಸೇನಾ ತುಕಡಿಯನ್ನು ಇರಿಸ್ಕೊಳ್ತಕ್ಕಂಥದ್ದು. ಸೇನೆ ವೇತನ ಮತ್ತು ನಿರ್ವಹಣೆಯನ್ನು ಸಂಬಂಧಿಸಿದ ರಾಜ್ಯ ಏನಪ್ಪ ಅಂದ್ರೆ ನೋಡ್ಕೋತಕ್ಕಂಥದ್ದು. ಅಲ್ಲಿ ಬ್ರಿಟಿಷರು ಏನಪ್ಪ ಅಂದ್ರೆ ಬ್ರಿಟಿಷ್ ರೆಸಿಡೆಂಟನ್ನು ರಾಜನ ಆಸ್ಥಾನದಲ್ಲಿ ಈ ನೇಮಕ ಮಾಡ್ತಾರೆ. ಅವನ ಒಂದು ಖರ್ಚು ವೆಚ್ಚ ಅಥವಾ ವೇತನವನ್ನು ಭರಿಸ್ತಕ್ಕಂಥದ್ದು. ಮುಂದೆ ಯಾವುದೇ ಯುರೋಪಿಯನ್ನರನ್ನು ನೇಮಿಸುವಂತಿಲ್ಲ, ಅಂದರೆ ರಾಜ್ಯ ಯಾವುದೇ ಬ್ರಿಟಿಷರ ಪರವಾನಗಿ ಇಲ್ಲದೆ ಯುರೋಪಿಯನ್ನರ ನೇಮಿಸುವಂತಿಲ್ಲ. ಯುದ್ಧ ಅಥವಾ ಸಂಧಾನಕ್ಕೆ ಗವರ್ನರ್ ಜನರಲ್ನ ಸಮ್ಮತಿಯನ್ನು ಪಡ್ಕೊಂಡು ಮಾಡಬೇಕಾಗತ್ತೆ. ನಂತರ ಕಂಪನಿಯಿಂದ ಇದಕ್ಕನುಗುಣವಾಗಿ ಇದರ ಪ್ರತಿಫಲವಾಗಿ ಕಂಪನಿಯಿಂದ ಆಂತರಿಕ ಹಾಗೂ ಬಾಹ್ಯ ಭದ್ರತೆಯನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನು ಇಲ್ಲಿ ಕಾಣ್ತಾ ಇದ್ದೀವಿ. ಅಂದರೆ ಪ್ರತಿಯೊಂದು ವಾಕ್ಯಕ್ಕೆ ಅರ್ಧ ಅಂಕಗಳದಾವ. ಇಲ್ಲಿ ಕಂಪಲ್ಸರಿ 4 ವಾಕ್ಯಗಳನ್ನು ಬರೀಬೇಕಾಗತ್ತೆ. ಇನ್ನು ಪ್ರಶ್ನೆ ನಂಬರ್ 19 ಪಂಚಶೀಲ ತತ್ವಗಳು ಯಾವುವು ಅಂತಕ್ಕಂಥ ಪ್ರಶ್ನೆ, ಅಥವಾ ಮಾನವ ಹಕ್ಕುಗಳ ಪ್ರತಿಪಾದನೆಗಾಗಿ ಭಾರತವು ನಡೆಸುತ್ತಿರುವ ಹೋರಾಟವನ್ನು ವಿವರಿಸಿರಿ ಅಂತಕ್ಕಂಥ 2 ಪ್ರಶ್ನೆ ಇದೆ. ಒಂದೇದು ಏನಪ್ಪ ಅಂದ್ರೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಪಂಚಶೀಲ ತತ್ವಗಳ ಬಗ್ಗೆ ಈಗ ನೋಡ್ತಾ ಹೋಗೋಣ. ಒಂದೇದು ಪಂಚಶೀಲ ತತ್ವಗಳ ಒಂದೇದು ಪ್ರಾದೇಶಿಕ ಏನಪ್ಪ ಅಂದರೆ ಸಾರ್ವಭೌಮತ್ವಕ್ಕೆ ಗೌರವವನ್ನು ಕೊಡ್ತಕ್ಕಂಥದ್ದು ಪರಸ್ಪರ. ಯಾವ 2 ರಾಷ್ಟ್ರಗಳು ಏನಪ್ಪ ಅಂದರೆ ಈಗಾಗಲೇ ಭಾರತ ಮತ್ತು ಚೀನಾ ಏನು ಒಪ್ಪಂದ ಮಾಡಿಕೊಂಡಿದ್ದು ಅವು ಪರಸ್ಪರ ಗೌರವ ಕೊಡಬೇಕು. ಒಂದನೇದು ಸಾರ್ವಭೌಮತ್ವಕ್ಕೆ. ಎರಡನೇದು ಪರಸ್ಪರ ಆಕ್ರಮಣ ಮಾಡದಿರುವುದು. ಮೂರನೇದು ಆಂತರಿಕ ವ್ಯಾಪಾರದಲ್ಲಿ ಹಸ್ತಕ್ಷೇಪ ಮಾಡದಿರುವುದು. ಪರಸ್ಪರ ಸಹಕಾರ ಹಾಗೂ ಸಮಾನತೆಯನ್ನು ಏನಪ್ಪ ಅಂದ್ರೆ ಹೊಂದುವುದು. ಶಾಂತಿಯುತ ಸಹಬಾಳ್ವೆಯನ್ನು ಅಂತಕ್ಕಂಥದ್ದು ಈ ಪಂಚಶೀಲ ತತ್ವಗಳಿಗೆ ಇಲ್ಲಿ ನಾವು ಗಮನಿಸಬೇಕು. ಇನ್ನು 2ನೇ ಅಥವಾ ಅಂತಕ್ಕಂಥ ಪ್ರಶ್ನೆ ಇದೆ. ನೀವೆಲ್ಲ ಈಗಾಗಲೇ ಇದನ್ನು ನೋಡಿದ್ದೀರಿ. 2ನೇದು ಅದರೊಳಗೆ ಬರ್ತಕ್ಕಂಥದ್ದು ಏನಂತಂದ್ರೆ ಅಥವಾ ಪ್ರಶ್ನೆ ಇನ್ನೊಂದು. ಈಗ ಇದು ನಿಮಗೆಲ್ಲ ಗೊತ್ತಾಯಿತು. ಇದು ಇನ್ನು ಅಥವಾ ಪ್ರಶ್ನೆ ಇದೆ. ಅಥವಾ ಪ್ರಶ್ನೆಯಲ್ಲಿ ನಾವು ಗಮನಿಸಬೇಕಾದದ್ದು ಏನಪ್ಪ ಅಂತಂದ್ರೆ ಮಾನವ ಹಕ್ಕುಗಳ ಪ್ರತಿಪಾದನೆಗಾಗಿ ಏನಪ್ಪ ಅಂದ್ರೆ ಭಾರತ ಎದುರಿಸುತ್ತಿರುವ ಸವಾಲುಗಳನ್ನು ಹೆಸರಿಸ್ರಿ ಅಂತಕ್ಕಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ. ಹಂಗಾರೆ ಇದರಲ್ಲಿ ವಿಶೇಷವಾಗಿ ಅದಕ್ಕೆ ಉತ್ತರವನ್ನು ನೋಡಬೇಕಾದ್ರೆ ಮಾನವ ಹಕ್ಕುಗಳು ಸಂವಿಧಾನದಲ್ಲಿ ನಾವು ನಮೂದಿಸಿದ್ದೀವಿ. ಒಂದನೇದು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಸಮರ್ಥನೆಯನ್ನು ಮಾಡ್ಕೊತ ಬಂದಿದ್ದೀವಿ. ಮತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನು ರಚನೆ ಮಾಡಿದ್ದೀವಿ. ಮಹಿಳಾ ಆಯೋಗವನ್ನು ರಚನೆ ಮಾಡಿದ್ವಿ. ಪರಿಶಿಷ್ಟ ಜಾತಿ ಆಯೋಗವನ್ನು ರಚನೆ ಮಾಡಿದ್ದೀವಿ. ಆದರೆ ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತರ ಆಯೋಗಗಳ ಏನಪ್ಪ ಅಂದ್ರೆ ರಚನೆ ಮಾಡಿದ್ದನ್ನು ಕಾಣ್ತಾ ಇದ್ದೀವಿ. ರಾಜ್ಯ ಮಾನವ ಹಕ್ಕುಗಳ ಹಾಗೂ ಮಹಿಳಾ ಆಯೋಗವನ್ನು ರಚನೆ ಮಾಡೋದ್ರ ಮೂಲಕ ಇಲ್ಲಿ ನಾವು ಏನು ಮಾಡ್ತಾಯಿದ್ವಿ ಅಂದ್ರೆ ಇದಕ್ಕೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ಕ್ರಮ ಕೈಗೊಂಡದನ್ನು ಕಾಣ್ತಾ ಇದ್ವಿ. ಇನ್ನು ಅಸಂಘಟಿತ ವಲಯದ ದುಡಿಮೆಗಾರರು ಎದುರಿಸುತ್ತಿರುವ ಸವಾಲುಗಳಾವು ಅಂತಕ್ಕಂಥ ಪ್ರಶ್ನೆ ಇದೆ. ಅದಕ್ಕೆ ಅಸಂಘಟಿತ ವಲಯದ ದುಡಿಮೆ ಎದುರಿಸಿದ ಸವಾಲುಗಳನ್ನು ನೋಡ್ತಾ ಹೋದಾಗ ಒಂದಿದು ವಲಸೆ, ಅಂದರೆ ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ವಲಸೆ ಹೋಗ್ತಕ್ಕಂಥದ್ದು. ಯಾಕಂದರೆ ಅವ್ರಿಗೆ ನಿಶ್ಚಿತವಾಗಿರ್ತಕ್ಕಂಥ ಯಾವುದೇ ಭದ್ರತೆ ಇರೋದಿಲ್ಲ.
ಸಾಮಾಜಿಕ ಭದ್ರತೆ ಇರುವುದಿಲ್ಲ ಮತ್ತು ಕನಿಷ್ಠ ಮೂಲ ಸೌಲಭ್ಯಗಳು ಸಹಿತ ಇಲ್ಲದಿರುವುದು. ನಂತರ ವಿಶೇಷವಾಗಿ ಇಲ್ಲಿ ಬಾಲ ಕಾರ್ಮಿಕರನ್ನು ಕಾಣ್ತಾ ಇದ್ವಿ. ಆನಂತರ ದೈಹಿಕ ಹಾಗೂ ಮಾನಸಿಕ ದೌರ್ಜನ್ಯಗಳನ್ನು ಇಲ್ಲಿ ಅಸಂಘಟಿತ ವಲಯದ ದುಡಿಮೆಗಾರರಲ್ಲಿ ನಾವು ಕಾಣ್ತಾ ಇದ್ವಿ. ಈ ರೀತಿ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದು. ಇನ್ನು ಯಾವುದಾದರೂ ಏನಪ್ಪ ಅಂತಂದ್ರೆ 4 ಪರಿಸರ ಚಳವಳಿಗಳನ್ನು ಹೆಸರಿಸಿ ಅಂತಕ್ಕಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದರ ವಿಶೇಷವಾಗಿ ನಾವು ಹೇಳ್ತೀವಿ ಯಾವುದಪ್ಪ ಅಂತಂದ್ರೆ ಜಾರ್ಖಂಡ್ ಮುಕ್ತಿ ಮೋರ್ಚಾ, ಆನಂತರ ಚಿಪ್ಕೋ ಚಳವಳಿ, ಅಪಿಕೋ ಚಳವಳಿ, ಏನಪ್ಪ ಅಂದ್ರೆ ನರ್ಮದಾ ಆಂದೋಲನ, ಯಾವಪ್ಪ ಅಂದ್ರೆ ಮೌನ ಕಡೆ ಆಂದೋಲನ, ಆನಂತರ ಇಲ್ಲಿ ಸುಮಾರು ಬರ್ತಾವೆ MRPL ವಿರುದ್ಧ ಹೋರಾಟ, ನಂತರ ನಂದಿಕೂರು ಉಷ್ಣತಾವರಿ ವಿರುದ್ಧ ಹೋರಾಟ, ವಿಶೇಷ ಆರ್ಥಿಕ ವಲಯ ರಚನೆ ವಿರುದ್ಧ ಹೋರಾಟ, ಕೈಗಾ ಅನುಸ್ಥಾವರಿ ವಿರುದ್ಧ ಹೋರಾಟ. ಸಾಕಷ್ಟು ಏನಪ್ಪ ಅಂದ್ರೆ ಇಲ್ಲಿ ಪರಿಸರ ಚಳವಳಿಯ ಕುರಿತು ಹೋರಾಟಗಳನ್ನು ಇಲ್ಲಿ ನಾವು ಮಾಡಿದ್ದನ್ನು ಕಾಣ್ತಾ ಇದ್ದೀವಿ. ಇದರಲ್ಲಿ ಯಾವುದಾದ್ರೂ 4 ಮಾತ್ರ ಬರೀರಿ, ನಿಮ್ಗೆ 2 ಅಂಕಗಳು ಇಲ್ಲಿ ಪಡೆಯೋಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ. ಇನ್ನು 21ನೇ ಪ್ರಶ್ನೆ, ಭಾರತದಲ್ಲಿ ವಾಯುಗುಣದ ಪ್ರಮುಖ ಋತುಮಾನಗಳಾವು ಅಂತಕ್ಕಂಥ ಪ್ರಶ್ನೆ ಇದೆ. ಅದರಲ್ಲಿ ಉತ್ತರವನ್ನು ನಾವು ನೋಡ್ತಾ ಹೋದಾಗೆ 1ನೇದು ಚಳಿಗಾಲ, 2ನೇದು ಬೇಸಿಗೆ ಕಾಲ, 3ನೇದು ಮಳೆಗಾಲ, 4ನೇದು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತ ನಾವು ಕರಿತೀವಿ. ಇಲ್ಲಿ ಒಟ್ಟು ಏನಪ್ಪ ಅಂದ್ರೆ 4 ಅಂಶಗಳನ್ನು ತಾವು ಬರೀಬೇಕಾಗತ್ತೆ. ಇನ್ನು ಪ್ರಶ್ನೆ ನಂಬರ್ 22ಕ್ಕೆ ನೋಡಿದಾಗ ಮಣ್ಣಿನ ಸವೆತಕ್ಕೆ ಕಾರಣಗಳಾವು ಅಂತಕ್ಕಂಥ ಪ್ರಶ್ನೆ ಇದೆ. ಅದಕ್ಕೆ ಮಣ್ಣಿನ ಸವೆತಕ್ಕೆ ಕಾರಣಗಳನ್ನು ನೋಡ್ತಾ ಹೋದಾಗೆ ನೀವು 1ನೇದು ಏನಪ್ಪ ಅಂದ್ರೆ ಮೇನ್ ಕಾರಣ ಅರಣ್ಯನಾಶ, 2ನೇದು ಅತಿಯಾಗಿ ಏನಂದ್ರೆ ಪ್ರಾಣಿಗಳನ್ನು ನೇರವಾಗಿ ಹುಲ್ಲುಗದ್ದೆಗಳಲ್ಲಿ ಬಿಟ್ಟು ಮೇಯಿಸತಕ್ಕಂಥದ್ದು, ಆನಂತರ ವರ್ಗಾವಣೆ ಬೇಸಾಯ ಪದ್ಧತಿ, ಅವೈಜ್ಞಾನಿಕ ಬೇಸಾಯ ಪದ್ಧತಿ, ಆನಂತರ ಬರ್ತಕ್ಕಂಥ ಮೇಲ್ಪಾದರದ ಮಣ್ಣಿನ ಬಳಕೆ ಮಾಡ್ತಕ್ಕಂಥ ಅಂದರೆ ಬೇರೆ ಬೇರೆ ಇಟ್ಟಂಗಿಗಳನ್ನು ತಯಾರು ಮಾಡೋದಾಗಿರ್ಬೋದು, ಇನ್ನೊಂದು ಬಳಕೆ ಮಾಡ್ತಕ್ಕಾಗಿರ್ಬೋದು, ಅತಿಯಾದ ಮಳೆಯಾಗಿ ಪ್ರವಾಹ ಬಂದು ಮಣ್ಣು ಕೊಚ್ಕೋತ ಹೋಗ್ತಕ್ಕಂಥದ್ದು, ಅತಿಯಾದ ನೀರಾವರಿಯ ಬಳಕೆಯಿಂದ ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ನಾವು ಮಣ್ಣಿನ ಸವೆತಕ್ಕೆ ಕಾರಣಗಳನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನು ಪ್ರಮುಖ ವಸತಿ ಯೋಜನೆಗಳನ್ನು ತಿಳಿಸಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಪ್ರಮುಖ ವಸತಿ ಯೋಜನೆಗಳನ್ನು ತಿಳಿಸಿರಿ ಅಂತಕ್ಕಂಥದ್ದು. ಪ್ರಮುಖ ವಸತಿ ಯೋಜನೆಗಳಲ್ಲಿ ಉತ್ತರ ನೋಡ್ತಾ ಹೋಗಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಅಂಬೇಡ್ಕರ್ ಹಾಗೂ ವಾಲ್ಮೀಕಿ ವಸತಿ ಯೋಜನೆ, ಆಶ್ರಯ ಏನಪ್ಪ ಅಂದರೆ ಯೋಜನೆ ಎತ್ತುಕೊಂಡು ಇಲ್ಲಿ ಬರ್ತವೆ. ಇವು ಪ್ರಮುಖವಾದ ವಸತಿ ಯೋಜನೆಗಳು. ಬಡವರಿಗೆ ಬಡತನಕ್ಕೆ ಕೆಳಗಿರ್ತಕ್ಕಂಥ ಜನರಿಗೆ ಏನಪ್ಪ ಅಂದ್ರೆ ಮನೆಗಳನ್ನು ಕಟ್ಟಿಕೊಳ್ಳಲು ಅವಕಾಶ ಮಾಡಿಕೊಡ್ತಕ್ಕಂಥದ್ದು. ಇನ್ನು 24ನೇ ಪ್ರಶ್ನೆ, ಗ್ರಾಹಕರ ರಕ್ಷಣಾ ಕಾಯ್ದೆಯ ಉದ್ದೇಶಗಳೇನು ಅಂತಕ್ಕಂಥ ಪ್ರಶ್ನೆ ಇದೆ. ಅಲ್ಲಿ ಈ ಗ್ರಾಹಕರ ಕಾಯ್ದೆಯ ಪ್ರಮುಖ ಉದ್ದೇಶ ಏನಂತಂದ್ರೆ ಗ್ರಾಹಕರ ಒಂದು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಒಂದು ಅವರ ಸುರಕ್ಷತೆ, ಆನಂತರ ಏನೋ ದುಡ್ಡು ಕೊಟ್ಟು ತೊಗೊಂಡಿರ್ತಾರೆ ಗ್ರಾಹಕರು ಅದಕ್ಕೆ ಗುಣಮಟ್ಟದ ವಸ್ತುಗಳನ್ನು ಸಿಗುವಂಥ ಆಗಬೇಕು ಅಂತಕ್ಕಂಥ ನಿಟ್ಟಿನೊಳಗೆ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು. 2ನೇದು ಅಪಾಯಕಾರಿ ವಸ್ತುಗಳ ತಯಾರಿಕೆ ಹಾಗೂ ಮಾರಾಟವನ್ನು ತಪ್ಪಿಸ್ತಕ್ಕಂಥದ್ದು, ಮಾರುಕಟ್ಟೆಯಲ್ಲಿ ನಡೀತಕ್ಕಂಥ ಅನುಚಿತ ವ್ಯವಹಾರವನ್ನು ತಡಿತಕ್ಕಂಥದ್ದು, ಆನಂತರ ಗುಣಮಟ್ಟ, ಅಳತೆ, ತೂಕ, ಬೆಲೆಗಳ ಮೇಲೆ ನಿಗಾ ಇಡ್ತಕ್ಕಂಥದ್ದು, ಗ್ರಾಹಕರಿಗೆ ಸೂಕ್ತ ಪರಿಹಾರವನ್ನು ಕೊಡ್ತಕ್ಕಂಥದ್ದು, ಗ್ರಾಹಕರ ಶಿಕ್ಷಣವನ್ನು ಕೊಡೋ ನಿಟ್ಟಿನೊಳಗೆ ಅನೇಕ ಜಾಗೃತಿ ಕಾರ್ಯಕ್ರಮಗಳನ್ನು ಏನಪ್ಪ ಅಂದ್ರೆ ಈ ಗ್ರಾಹಕ ರಕ್ಷಣಾ ಏನಪ್ಪ ಅಂದ್ರೆ ಕಾಯ್ದೆಯ ಮೂಲಕ ಇವತ್ತು ಆಯೋಗದ ಮೂಲಕ ಮಾಡ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ. ಇನ್ನು ನೆಕ್ಸ್ಟು ಪ್ರಶ್ನೆ ನಂಬರ್ ರೋಮನ್ ಅಂಕೆ 4, ಒಟ್ಟು 6 ವಾಕ್ಯಗಳಲ್ಲಿ ಉತ್ತರಿಸ್ತಕ್ಕಂಥದ್ದು. ಇಲ್ಲಿ 9 ಪ್ರಶ್ನೆಗಳು ಬರ್ತವೆ. 9 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 3 ಅಂಕ, ಒಟ್ಟು 27 ಅಂಕಗಳಿಗೆ ನೀವು ಉತ್ತರವನ್ನು ಬರೀಬೇಕಾಗತ್ತೆ. ಅದರಲ್ಲಿ ಮೊದಲನೇದು ಯಾವುದೊಂದು 25ನೇ ಪ್ರಶ್ನೆ, ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳೇನು ಅಂತಕ್ಕಂಥದ್ದನ್ನು ಇಲ್ಲಿ 2022ರ ಮುಖ್ಯ ಪರೀಕ್ಷೆ ಏಪ್ರಿಲ್ ನಡೀತಕ್ಕಂಥ ಮುಖ್ಯ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆ ಇದು. ಹಂಗಾರೆ ಉತ್ತರವನ್ನು ಗಮನಿಸಿದಾಗ ಭಾರತದಲ್ಲಿ ರಾಷ್ಟ್ರೀಯ ದೃಷ್ಟಿಕೋನವನ್ನು ಈ ಶಿಕ್ಷಣದಿಂದ ಪಡೆಯುವುದರ ಮೂಲಕ ಬೆಳೀತಾ ಹೋಯಿತು. ಸ್ಥಳೀಯ ಭಾಷೆ ಹಾಗೂ ಸಾಹಿತ್ಯದ ರಚನೆಗೆ ಪ್ರೋತ್ಸಾಹ ಸಿಕ್ತಿ ಮತ್ತು ಇದರಿಂದ ಹುತ್ತ ಪ್ರತಿಕೆಗಳು ದಿನಕ್ಕೆ ಬೇರೆ ಬೇರೆ ಹುತ್ತ ಪ್ರತಿಕೆಗಳು ಬೆಳೀತಾ ಬಂದು ಅದರ ಜೊತೆಗೆ ಜನರಲ್ಲಿ ಶಿಕ್ಷಣವನ್ನು ಪಡೆದುಕೊಂಡಿದ್ದರಿಂದ ಸಾಮಾಜಿಕ ಹಾಗೂ ಧಾರ್ಮಿಕ ಸುಧಾರಣೆಯಾಯಿತು ಮತ್ತು ಹೊಸ ಆಲೋಚನೆ ಅಂದರೆ ಆಲೋಚನೆಗಳ ನಾವೀನ್ಯತೆ ಬೆಳೀತಾ ಹೋಗಿದ್ದು. ಜಗತ್ತಿನಾದ್ಯಂತ ಸ್ವತಂತ್ರ ಚಳವಳಿಯ ಪ್ರಭಾವ ಏನಾಯಿತು ಅನ್ನೋದರ ಬಗ್ಗೆ ತಿಳಿತಾ ಹೋದರೆ, ಫಾರ್ ಎಕ್ಸಾಂಪಲ್ ಅಮೆರಿಕಾ ಸ್ವತಂತ್ರ ಸಂಗ್ರಾಮ, ಆನಂತರ ಬರ್ತಕ್ಕಂಥದ್ದು ಫ್ರಾನ್ಸ್ ಫ್ರಾನ್ಸ್ ಕ್ರಾಂತಿ ಆಗಿರ್ಬೋದು, ಬೇರೆ ಬೇರೆ ಇಟಲಿಯ ಏನಪ್ಪ ಅಂದರೆ ಇಟಲಿ ಏಕೀಕರಣ, ಜರ್ಮನಿ ಏಕೀಕರಣ, ಹೀಗೆ ಬೇರೆ ಬೇರೆ ಏಕೀಕರಣಗಳು ತಮ್ಮ ಸ್ವತಂತ್ರ ಹೋರಾಟಕ್ಕೆ ಯಾವ ರೀತಿಯಾಗಿ ಮಾಡಿದರು ಅನ್ನೋದ್ರ ಬಗ್ಗೆ ಒಂದು ತಿಳುವಳಿಕೆ. ಸಾಂಸ್ಕೃತಿಕ ಪರಂಪರೆ ನಮ್ಮ ದೇಶದ ಸಾಂಸ್ಕೃತಿಕ ಪರಂಪರೆ ಏನು ಐತಿ ಅನ್ನೋದ್ರ ಬಗ್ಗೆ ಇಲ್ಲಿ ತಿಳ್ಕೊಳ್ಳೋದನ್ನು ಕಾಣ್ತದೆ. ಇದರಲ್ಲಿ ಇಷ್ಟುಗಳಲ್ಲಿ ನೀವು ಯಾವುದಾದ್ರೂ ಏನಪ್ಪ ಅಂದ್ರೆ 6 ಏನಪ್ಪ ಅಂದ್ರೆ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಂತಕ್ಕಂಥದ್ದು ಗಮನಕ್ಕೆ ಬರಬೇಕು. ನೆಕ್ಸ್ಟ್ ಬರ್ತಕ್ಕಂಥ ಆರ್ಯ ಸಮಾಜದ ಉದ್ದೇಶಗಳೇನು ಅಂತಕ್ಕಂಥ ಪ್ರಶ್ನೆ ಕೇಳಿದಾರ, ಅಥವಾ ಭಾರತದ ಸ್ವಾತಂತ್ರ್ಯ ಗಳಿಸಿದ ಸಂದರ್ಭದಲ್ಲಿ ಎದುರಿಸುವ ಸಮಸ್ಯೆಗಳಾವು ಅಂತಕ್ಕಂಥದ್ದು. ಮೊದಲಿಗೆ ಆರ್ಯ ಸಮಾಜದ ಉದ್ದೇಶಗಳಾವು ಅನ್ನೋದನ್ನು ನೋಡ್ತಾ ಹೋಗೋಣ.
ಆನಂತರ ಭಾರತ ಸ್ವತಂತ್ರ ಗಳಿಸಿದ ಸಂದರ್ಭದಲ್ಲಿ ಎದುರು ಸಮಸ್ಯೆಗಳಾವ ಅನ್ನೋದನ್ನು ನೋಡ್ತಾ ಹೋಗೋಣ. ಒಂದನೇದು ಆರ್ಯ ಸಮಾಜದ ಉದ್ದೇಶಗಳಲ್ಲಿ ಒಬ್ಬನೇ ದೇವರು, ಅವನಲ್ಲಿ ನಂಬಿಕೆ ಇಡ್ತಕ್ಕಂಥದ್ದು, ಜಾತಿ ಆಧಾರದ ಮೇಲೆ ಏನಪ್ಪ ಅಂದ್ರೆ ತಿರಸ್ಕಾರ ಮಾಡ್ತಕ್ಕಂಥದ್ದನ್ನು, ಜಾತಿ ಆಧಾರದ ಮೇಲೆ ಯಾವುದೇ ಕಾರಣಕ್ಕೆ ತಿರಸ್ಕಾರ ಮಾಡೋದನ್ನು ವಿರೋಧಿಸಿ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಕೊಟ್ಟದ್ದು. ಇನ್ನು ಬಹುಪತ್ನಿತ್ವ ಹಾಗೂ ಬಾಲ್ಯ ವಿವಾಹ ಏನಪ್ಪ ಅಂದ್ರೆ ವಿವಾಹಗಳನ್ನು ವಿರೋಧ ಮಾಡಿದ್ದನ್ನು ಕಾಣ್ತಾ ಇದ್ವಿ. ಮತ್ತು ಸ್ತ್ರೀ ಪುರುಷರ ಸಮಾನತೆಯನ್ನು ಸಮರ್ಥಿಸಿದ್ದನ್ನು ಕಾಣ್ತಾ ಇದ್ವಿ ಆರ್ಯ ಸಮಾಜ. ನಂತರ ವೇದಗಳ ಶ್ರೇಷ್ಠತೆಯನ್ನು ಈ ಸಂದರ್ಭದಲ್ಲಿ ನಮ್ಮ ಆರ್ಯ ಸಮಾಜ ದಯಾನಂದ ಸರಸ್ವತಿ ನೇತೃತ್ವದಲ್ಲಿ ಆರ್ಯ ಸಮಾಜ ವೇದಗಳ ಶ್ರೇಷ್ಠತೆಯನ್ನು ಏನಪ್ಪ ಅಂದ್ರೆ ಸಾರಿ ಹೇಳ್ತೀವಿ. ಅದಕ್ಕೆ ವೇದಗಳಿಗೆ ಹಿಂತಿರುಗಿ ಅಂತಕ್ಕಂಥದ್ದಲ್ಲಿ ಘೋಷಣೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದು ಭಾಳ ಮುಖ್ಯ. ನೆಕ್ಸ್ಟ್ ಪ್ರಥಮ ಭಾರತವು ಈ ಸ್ವತಂತ್ರ ಗಳಿಸಿದ ಸಂದರ್ಭದಲ್ಲಿ ಎದುರಿಸಿದಂಥ ಸಮಸ್ಯೆಗಳೇನು ಅನ್ನೋದನ್ನು ನೋಡ್ತಾ ಹೋದಾಗೆ, ಮೊದಲನೇದು ಇಲ್ಲಿ ಮತೀಯ ಗಲಭೆಗಳು ಜಾಸ್ತಿ ಆಗ್ತಾ ಹೋಗುದು. ಮತೀಯ ಗಲಭೆಗಳು ಭಾಳ ಆದವು. ಅಂದ್ರೆ ಆ ಸಂದರ್ಭದಲ್ಲಿ ಎದುರಿಸ್ತಕ್ಕಂಥದ್ದು ಭಾರತ ಸರ್ಕಾರದ ಪ್ರಮುಖವಾಗಿ ದೊಡ್ಡ ಸವಾಲಾಗಿತ್ತು ಹಿಂದೂ ಮತ್ತು ಮುಸ್ಲಿಮರ ನಡುವೆ. ವಿಶೇಷವಾಗಿ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ, ಯಾಕಂದರೆ 262 ಸಂಸ್ಥಾನಗಳನ್ನು ವಿಲೀನೀಕರಣ ಮಾಡಿ ಅಖಂಡ ಭಾರತವನ್ನು ನಿರ್ಮಾಣ ಮಾಡಬೇಕಾಗಿತ್ತು ದೊಡ್ಡ ಜವಾಬ್ದಾರಿ ಭಾರತ ಸರ್ಕಾರದ ಮುಂದೆ ಇತ್ತು. ಆನಂತರ ಕೃಷಿ, ಕೈಗಾರಿಕೆ, ವಾಣಿಜ್ಯ ವಲಯಗಳಲ್ಲಿ ಅಸ್ಥಿರತೆ ಇತ್ತು. ಅಂದ್ರೆ ಇಲ್ಲಿ ಏನಿತ್ತಂದ್ರೆ ದೇಟ್ ನೋ ಹ್ಯಾವ್ ಎನಿ ಸ್ಟ್ಯಾಬಿಲಿಟಿ ಇನ್ ಅಂದರೆ ಅಗ್ರಿಕಲ್ಚರ್, ಇಂಡಸ್ಟ್ರಿಯಲ್ ಆ್ಯಂಡ್ ಕಮರ್ಷಿಯಲ್ ಏರಿಯಾದೊಳಗೆ ಭಾಳ ಅಂದ್ರೆ ನಾವು ನಿರ್ದಿಷ್ಟ ಇಟ್ಕೊಂಡ ಗುರಿಯನ್ನು ಮುಟ್ಟುವಂಥ ಸ್ಥಿತಿಗಳಿಗೆ ಇರಲಿಲ್ಲ. ಎಲ್ಲವೂ ಅಸ್ತವ್ಯಸ್ತ ಇತ್ತು. ಅದನ್ನೆಲ್ಲವನ್ನು ತಹಬದಿಗೆ ತರಬೇಕಾದ್ರೆ, ಸರಿದಾರಿಗೆ ತರಬೇಕಾದ್ರೆ ಒಂದು ದೊಡ್ಡ ಏನಪ್ಪ ಅಂದ್ರೆ ಸರ್ಕಸವನ್ನೇ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥದ್ದು. ಆನಂತರ ಈಗ ಹೊಸದಾಗಿ ಬ್ರಿಟಿಷರು ಬಿಟ್ಟು ಹೋದರು, ನಮ್ಮ ದೇಶಕ್ಕೆ ಸಂವಿಧಾನ ರಚನೆ ಮಾಡಬೇಕಾಗಿತ್ತು. ಸಂವಿಧಾನ ರಚನೆ ಆದ ಹೊಸ ಸರ್ಕಾರ ರಚನೆ ಮಾಡಬೇಕಾಗಿರ್ತಕ್ಕಂಥ ಅದೊಂದು ದೊಡ್ಡ ಸಮಸ್ಯೆ. ನಂತರ ನೆರೆಯ ಶತ್ರು ರಾಷ್ಟ್ರಗಳು ಅಂದ್ರೆ ಫಾರ್ ಎಕ್ಸಾಂಪಲ್ ಪಾಕಿಸ್ತಾನ ಅಥವಾ ಚೀನಾ ಆಗಿರ್ಬೋದು, ಅವುಗಳ ಕಾಟ ಅದನ್ನೇ ಎದುರಿಸಬೇಕಾಗಿತ್ತು. ಮತ್ತು ದೇಶದಲ್ಲಿ ಜಾತಿ ಮತ್ತು ಲಿಂಗ ಅಸಮಾನತೆ ಇತ್ತು. ಅದನ್ನು ಏನಪ್ಪ ಅಂದ್ರೆ ಮೆಟ್ಟಿ ನಿಲ್ಬೇಕಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಇನ್ನೊಂದು ಭಾಳ ದೊಡ್ಡ ಸಮಸ್ಯೆ ಅಂದ್ರೆ ನಿರಾಶ್ರಿತರ ಸಮಸ್ಯೆ. ಪಾಕಿಸ್ತಾನದಿಂದ ಬರ್ತಕ್ಕಂಥ ಹಿಂದೂಗಳು, ಭಾರತದಿಂದ ಹೋಗ್ತಕ್ಕಂಥ ಮುಸ್ಲಿಮರು, ಇವೆಲ್ಲ ನಿರಾಶ್ರಿತರು. ಅಲ್ಲಿಂದ ಬಂದಂಥ ನಿರಾಶ್ರಿತರನ್ನು ನಮ್ಮ ದೇಶದಲ್ಲಿ ಅವರಿಗೆ ನೆಲೆಯನ್ನು ಕೊಟ್ಟು ಅವರನ್ನು ಏನಪ್ಪ ಅಂದ್ರೆ ಅವ್ರಿಗೂ ಸಹಿತ ಏನಪ್ಪ ಅಂದರೆ ಇಲ್ಲಿ ಬದುಕಲು ಅವಕಾಶ ಮಾಡಿಕೊಡ್ಬೇಕಾಗಿರ್ತಕ್ಕಂಥ, ಬದುಕನ್ನು ಕಟ್ಟಿಕೊಳ್ಳಲು ಅವ್ರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು, ಮೂಲಭೂತ ಸೌಕರ್ಯಗಳನ್ನು ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥ ಭಾರತ ಸರ್ಕಾರ ದೊಡ್ಡ ಜವಾಬ್ದಾರಿ ಇತ್ತು ಇಲ್ಲಿ ಅನ್ನೋದನ್ನು ಇಲ್ಲಿ ನಾವು ಪ್ರಮುಖವಾಗಿ ಕಾಣ್ತಾ ಇದ್ದೀವಿ. ಇದರಲ್ಲಿ ನೀವು ಯಾವುದಾದ್ರೂ 6 ಏನಪ್ಪ ಅಂದ್ರೆ ಈ ಪ್ರಶ್ನೆಗಳಿಗೆ ಈ ಮುಖ್ಯ ಅಂಶಗಳನ್ನು ತಾವು ಬರೀಬೇಕು. ಇನ್ನು ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳೇನು ಅನ್ನೋದನ್ನು ಗಮನಿಸಿದಾಗ, ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಇಡೀ ಭಾರತವನ್ನು ವ್ಯಾಪಿಸಲಿಲ್ಲ. ಅಂದರೆ ಕೇವಲ ಉತ್ತರ ಭಾರತಕ್ಕೆ ಮಾತ್ರ ಸೀಮಿತವಾಗಿದ್ದು. ಸ್ವಹಿತಾಸಕ್ತಿ, ಇಲ್ಲಿ ಒಂದಿಷ್ಟು ಹೋರಾಟಗಾರರು ಸ್ವಹಿತಾಸಕ್ತಿಗೋಸ್ಕರ ಹೋರಾಟ ಮಾಡಿದರು. ಆನಂತರ ಸೈನಿಕರಲ್ಲಿದ್ದ ಭಿನ್ನತೆ, ಇಲ್ಲಿ ಯುನಿಟಿ ಇರಲಿಲ್ಲ, ವ್ಯಕ್ಯತೆ ಇರಲಿಲ್ಲ, ಅವರಲ್ಲಿ ಭಿನ್ನತೆ ಇರೋದನ್ನು ಕಾಣ್ತಾ ಇದ್ವಿ. ಮತ್ತು ಸಂಘಟನೆಯ ಕೊರತೆ ಇತ್ತು. ಅಂದರೆ ನಿರ್ದಿಷ್ಟವಾಗಿ ಇಷ್ಟನೇ ತಾರೀಕಿಗೆ ನಾವು ಏಕಾಲಕ್ಕೆ ಹೋರಾಟ ಮಾಡಬೇಕು. ಆನಂತರ ಯಾರು ಒಂದು ನಿರ್ದಿಷ್ಟವಾದ ನಾಯಕತ್ವದ ಇಲ್ಲಿ ಕೊರತೆಯನ್ನು ಕಾಣ್ತೀವಿ. ಅಂದ್ರೆ ಯುದ್ಧ ತಂತ್ರ ಆಗಿರ್ಬೋದು ಅಥವಾ ಸೈನಿಕ ಪರಿಣಿತಿ ಆಗಿರ್ಬೋದು, ಶಿಸ್ತಿನ ಕೊರತೆಯನ್ನು ಇಲ್ಲಿ ಈ ಒಂದು ಇದರೊಳಗೆ ಕಾಣ್ತಾ ಇದ್ವಿ. ನಂತರ ನಮಗೆ ನಿರ್ದಿಷ್ಟ ಗುರಿ ಇರಲಿಲ್ಲ, ಯಾವ ರೀತಿಯಾಗಿ ಹೋರಾಟ ಮಾಡಬೇಕು, ಏನು ಮಾಡಬೇಕು ಅಂತಕ್ಕಂಥ ಗುರಿ ಇರಲಿಲ್ಲ. ದೇಶೀಯ ಸಂಸ್ಥಾನಗಳಿಂದ ಏನಪ್ಪ ಅಂದರೆ ಬ್ರಿಟಿಷರಿಗೆ ಒಂದಿಷ್ಟು ದೇಶೀಯ ಸಂಸ್ಥಾನಿಕರು ಬ್ರಿಟಿಷರಿಗೆ ನಿಷ್ಠೆಯನ್ನು ತೋರಿದರು. ಆನಂತರ ಇನ್ನೊಂದು ಭಾಳ ಮುಖ್ಯವಾಗಿರ್ತವೆ ಸಿಪಾಯಿಗಳು ಇಲ್ಲಿ ಏನು ಮಾಡಿದ್ರು ಅಂದ್ರೆ ನಮ್ಮ ಸೈನಿಕರು ಲೂಟಿ ಮತ್ತು ದರೋಡೆ ಮಾಡಿ ಜನಸಾಮಾನ್ಯರ ಏನಪ್ಪ ಅಂದ್ರೆ ಕೆಂಗನಿಗೆ ಗುರಿಯಾದರು. ಇದರಿಂದ ಬಹುಶಃ ಈ 1857 ದಂಗೆ ವಿಫಲ ಆಯಿತು ಅನ್ನೋದನ್ನು ಕಾಣ್ತಾ ಇದ್ದದ್ದು. ಇದರಲ್ಲಿ ಯಾವುದಾದ್ರೂ 6 ಪಾಯಿಂಟ್ಸ್ಗಳನ್ನು ಬರೆದರೆ ತಾವು 3 ಅಂಕಗಳನ್ನು ಪಡೆಯಲು ಸಾಧ್ಯ ಅನ್ನೋದನ್ನು ಕಾಣ್ತಾ ಇದ್ವಿ. ಇನ್ನು 28ನೇ ರಷ್ಯಾದೊಂದಿಗೆ ಭಾರತದ ಸಂಬಂಧವನ್ನು ವಿವರಿಸಿ ಹೇಳ್ತಕ್ಕಂಥದ್ದು ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಹಂಗಾರೆ ಉತ್ತರವನ್ನು ನಾವು ಇಲ್ಲಿ ಗಮನಿಸಿದಾಗ ಒಂದೇದು ಏನಪ್ಪ ಅಂದ್ರೆ ಭಾರತ ರಷ್ಯಾ ಅಂದಾಗ ನಾವು ವಿಶೇಷವಾಗಿ ಉತ್ತಮವಾದ ಸಂಬಂಧ ಇದೆ. ಅದರ ಜೊತೆಗೆ ಭಾರತ ಮತ್ತು ಸೋವಿಯತ್ ಒಪ್ಪಂದ ನಿಮಗೆಲ್ಲ ಗೊತ್ತಿದೆ. ಸೋವಿಯತ್ ಒಪ್ಪಂದ ಆಗ ಚೀನಾ ದಾಳಿ ನಮ್ಮ 1962ರಲ್ಲಿ ಚೀನಾ ದಾಳಿ ಮಾಡಿದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ಇದನ್ನು ಚೀನಾ ದಾಳಿಯನ್ನು ನಮ್ಮ ಈ ರಷ್ಯಾ ಏನಪ್ಪ ಅಂದ್ರೆ ಖಂಡನೆ ಮಾಡಿದ್ದನ್ನು ಕಾಣ್ತಾ ಇದ್ವಿ. ಆ ಸಂದರ್ಭದಲ್ಲಿ ನಮ್ಗೆ ಸಹಕಾರವನ್ನು ಕೊಟ್ಟರು. ಜೊತೆಗೆ ಗೋವಾ ವಿಮೋಚನೆ ಸಂದರ್ಭದಲ್ಲೂ ಸಹಕಾರ ಕೊಟ್ಟಿದ್ದಾರೆ. 1900 ಏನು ನಮಗೆ ಈ ಗೋವಾ ವಿಮೋಚನೆ ಆಯಿತಲ್ಲ ಆ ಸಂದರ್ಭದಲ್ಲಿ. ಆನಂತರ ತಾಸ್ಕೆಂಟ್ ಒಪ್ಪಂದ ಅಂದರೆ ಭಾರತ ಮತ್ತು ಪಾಕಿಸ್ತಾನ ನಡೆದಂಥ ಯುದ್ಧ ಕೊನೆಗೊಳ್ಳಬೇಕಾದ್ರೆ ರಷ್ಯಾ ಮಧ್ಯಸ್ಥಿಕೆಯನ್ನು ವಹಿಸಿ ತಾಸ್ಕೆಂಟ್ ಒಪ್ಪಂದವನ್ನು ಮಾಡೋದ್ರ ಮೂಲಕ ಆಗ ಯುದ್ಧ ವಿರಾಮಕ್ಕೆ ನಿಲ್ಲಬೇಕಾದ್ರೆ ರಷ್ಯಾ ಕಾರಣ ಆಯಿತು. ನಂತರ 1900 ನಿಮಗೆಲ್ಲ ಗೊತ್ತಿದೆ 76ರಲ್ಲಿ 20 ವರ್ಷಗಳ ಮೈತ್ರಿ ಒಪ್ಪಂದವನ್ನು ನಾವು ಮಾಡಿಕೊಂಡಿದ್ದು. ಆನಂತರ ನಮ್ಮ ಭಾರತದೊಳಗೆ ಸುಮಾರು ಏನು ಉಕ್ಕಿನ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಿಕೊಂಡಿದ್ದರಲ್ಲಿ ಅದರಲ್ಲಿ ವಿಶೇಷ ಬಿಲಾಯ್ ಮತ್ತು ಬೊಕಾರದೊಳಗೆ ನಮ್ಗೆ ಎಲ್ಲ ರೀತಿ ಏನಪ್ಪ ಅಂದ್ರೆ ಸಹಾಯ ಸಹಕಾರ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು. ನಂತರ ಕೈಗಾರಿಕಾ ವಾಣಿಜ್ಯ ಬೆಳವಣಿಗೆಗೆ ಎಲ್ಲ ರೀತಿ ಸಹಕಾರ ಕೊಟ್ಟದ್ದು. ಆನಂತರ ಭದ್ರತಾ ಸಮಿತಿಯ ಕಾಯಂ ಸದಸ್ಯತ್ವ ಏನಪ್ಪ ಅಂದ್ರೆ
ಭಾರತಕ್ಕೆ ಕೊಡಬೇಕಂತಕ್ಕಂಥದ್ದು ಇಲ್ಲಿವರೆಗೆ ಪ್ರತಿಪಾದನೆ ಮಾಡಿದಂಥದ್ದು ಏನಪ್ಪ ಅಂದ್ರೆ ರಷ್ಯಾ ಪ್ರತಿಪಾದನೆ ಮಾಡ್ತಾ ಬಂದಿದೆ ಅನ್ನೋದನ್ನು ಕಾಣ್ತಾ ಇದ್ವಿ. ಇದು ಇಷ್ಟು ಭಾರತ ರಷ್ಯಾ ಇರ್ತಕ್ಕಂಥದ್ದು. ಇದರಲ್ಲಿ ಯಾವುದಾದ್ರೂ 6 ಅಂಶಗಳನ್ನು ನಾವು ಬರೆದರೆ ಸಾಕು ಅಂತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದು 29ನೇ ಪ್ರಶ್ನೆ. ಭಾರತದಲ್ಲಿ ಏನಪ್ಪ ಅಸ್ಪೃಶ್ಯತೆಯ ನಿವಾರಣೆಗೆ ಇರುವ ಕಾನೂನು ಕ್ರಮಗಳು ಬರೆಯಿರಿ ಅಂತಕ್ಕಂಥದ್ದು ಇದೆ. ಅಂದರೆ ಅಸ್ಪೃಶ್ಯತೆ ನಿವಾರಣೆಗೆ ಏನು ಸರ್ಕಾರ ಕ್ರಮ ಕೈಗೊಂಡಿದೆ, ಕಾನೂನು ಕ್ರಮಗಳು ವಿಶೇಷವಾಗಿ ಅನ್ನೋದನ್ನು ಕಾಣ್ತಾ ಇದ್ವಿ. ಅಂದ್ರೆ ಇದಕ್ಕೆ ಉತ್ತರವನ್ನು ಗಮನಿಸಿದಾಗ ಅಸ್ಪೃಶ್ಯತಾ ಏನಪ್ಪ ಅಂದ್ರೆ ಆಚರಣೆ ನಿಷೇಧ ಕಾಯ್ದೆ ನಿಮಗೆಲ್ಲ ಗೊತ್ತಿದೆ, 17 ವಿಧಿ ಇದೇ ವಿಧಿಯ ಪ್ರಕಾರ ಯಾವುದೇ ಕಾರಣಕ್ಕೂ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಕ್ಕದಲ್ಲ. ಅಸ್ಪೃಶ್ಯತಾ ಅಪರಾಧ ಕಾಯ್ದೆ 1950 ತಾವು ಇಲ್ಲಿ ನಾವು ಕಾಯ್ದೆಯನ್ನು ನೋಡ್ತಾ ಇದ್ವಿ. ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1976 ನೋಡ್ತಾ ಇದ್ವಿ. ನಂತರ ಮತದಾನ ಮಾಡಲು ಎಲ್ಲರೂ ಸಾರ್ವತ್ರಿಕ ಮತದಾನ ಎಲ್ಲರೂ ಮುಕ್ತವಾಗಿ 18 ವರ್ಷ ಮೇಲ್ಪಟ್ಟರು ಸಮಾನವಾಗಿರ್ತಕ್ಕಂಥ ಅವಕಾಶವನ್ನು ಕೊಟ್ಟಿದ್ದಾರೆ. ಆಗ SC ST ಜನಾಂಗದವರಿಗೆ ಕೊಟ್ಟಿದ್ದನ್ನು ಕಾಣ್ತಾ ಇದ್ವಿ. ಇನ್ನು ಸಮಾನತೆ ಹಕ್ಕಿನೊಳಗೆ 15, 16, 17 ಮತ್ತು 38, 46 ಸಹಿತ ಇವುಗಳನ್ನು ಗಮನಿಸಿದಾಗ ಅಸ್ಪೃಶ್ಯತೆ ನಿವಾರಣೆ ನಿಟ್ಟಿನೊಳಗೆ ಸರ್ಕಾರ ಏನಪ್ಪ ಅಂತಂದ್ರೆ ಸಂವಿಧಾನದೊಳಗಡೆ ಏನಪ್ಪ ಅಂದ್ರೆ ಪ್ರಮುಖವಾದ ಕಾರ್ಯಕ್ರಮಗಳನ್ನು ಏನು ವಿಧಿಗಳನ್ನು ಸೇರಿಸೋದ್ರ ಮೂಲಕ ಕಾನೂನು ಮಾನ್ಯತೆಯನ್ನು ಕೊಟ್ಟದನ್ನು ಕಾಣ್ತಾ ಇದ್ವಿ. ಅದ್ರ ಜೊತೆಗೆ ಶೈಕ್ಷಣಿಕ ಹಾಗೂ ಔದ್ಯೋಗಿಕ ಮೀಸಲಾತಿಯನ್ನು ಕೊಡಿಸೋ ನಿಟ್ಟಿನೊಳಗೆ ಸಂವಿಧಾನದ ವಿಧಿ 29, 16ರಲ್ಲಿ 4, 320ರಲ್ಲಿ 4 ಈ ವಿಧಿಗಳಲ್ಲಿ ಸಹಿತ ಅಳವಡಿಸೋದನ್ನು ಕಾಣ್ತಾ ಇದ್ವಿ. ಭಾಳ ಮುಖ್ಯ. ಮುಂದೆ ಅಸ್ಪೃಶ್ಯತೆ ನಿವಾರಣೆಗೆ ರಾಜ್ಯ ಸರ್ಕಾರಗಳಿಗೆ 1980 ಕೊಟ್ಟಂತಹ ನಿರ್ದೇಶನ. ನಂತರ ರಾಜಕೀಯ ಮೀಸಲಾತಿ ಒಳಗೆ 320, 332, 334 ವಿಧಿಯನ್ನು ತಾವು ಗಮನಿಸಿದಾಗ ಇಲ್ಲಿ ಏನಪ್ಪ ಒಂದು ಮೀಸಲಾತಿಯನ್ನು ಕೊಟ್ಟಿದೆ. ಧಾರ್ಮಿಕ ಕೇಂದ್ರಗಳಲ್ಲಿ ಮುಕ್ತವಾಗಿರ್ತಕ್ಕಂಥ ಪ್ರವೇಶವನ್ನು 25 ವಿಧಿಯ ಮೂಲಕ ಇವತ್ತು ಯಾವುದೇ ಸಾರ್ವಜನಿಕ ಧಾರ್ಮಿಕ ಗುಡಿ ಗುಂಡಾರಗಳಿಗೆ ಯಾವುದಾದ್ರೂ ಏನಪ್ಪ ಅಂದ್ರೆ ಹೋಗಬೇಕಾದ್ರೆ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ಇವತ್ತು 25 ವಿಧಿಸಿಕೊಟ್ಟಿದೆ. ಇದನ್ನು ಗಮನಿಸಿದಾಗ ಸರ್ಕಾರ ಅಸ್ಪೃಶ್ಯತಾ ನಿವಾರಣೆ ನಿಟ್ಟಿನೊಳಗೆ ಸಾಕಷ್ಟು ಕ್ರಮಗಳನ್ನು ಕಾನೂನಾತ್ಮಕವಾಗಿರ್ತಕ್ಕಂಥದ್ದು ಸಂವಿಧಾನಾತ್ಮಕವಾಗಿ ಕ್ರಮಗಳನ್ನು ಕೈಗೊಳ್ಳೋದ್ರ ಮೂಲಕ ಕೈಗೊಂಡಿದ್ದನ್ನು ಕಾಣ್ತೀವಿ. ಇದರಲ್ಲಿ ಯಾವುದಾದ್ರೂ 6 ತಮ್ಮ ಅಂಶಗಳನ್ನು ಬರೆದರೆ ಸಾಕು ಅಂತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಕೈಗಾರಿಕಾ ಸ್ಥಾನಿಕರನ್ನು ನಿರ್ಧರಿಸುವ ಅಂಶಗಳಾವು ಅಂತಕ್ಕಂಥದ್ದು ಒಂದು ಇದು ಪ್ರಶ್ನೆ. ಆದರೆ ಇದಕ್ಕೆ ಅಥವಾ ಪ್ರಶ್ನೆಗೆ ಅದನ್ನು ಆವರ್ತ ಮಾತುಗಳ ಪರಿಣಾಮಗಳನ್ನು ಪಟ್ಟಿ ಮಾಡಿರತಕ್ಕಂಥದ್ದು ಇನ್ನೊಂದು ಪ್ರಶ್ನೆ. ಒಂದೇದು ಕೈಗಾರಿಕಾ ಸ್ಥಾನಿಕರಣವನ್ನು ನಿರ್ಧರಿಸುವ ಅಂಶಗಳು ಅಂದರೆ ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಅದಕ್ಕೆ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಅಂಶಗಳಾವು ಅನ್ನೋದನ್ನು ಇಲ್ಲಿ ಈ ಪ್ರಶ್ನೆ. ಅದಕ್ಕೆ ಒಂದೇದು ಒಂದು ಕೈಗಾರಿಕೆಯ ಸ್ಥಾನಿಕ ನಿರ್ದೇಶಿಸುವ ಅಂಶಗಳಲ್ಲಿ ಮೊದಲನೇದು ಯಾವುದಪ್ಪ ಅಂದ್ರೆ ಕಚ್ಚಾ ವಸ್ತು ಭಾಳ ಮುಖ್ಯ. ಅದಕ್ಕೆ ಬೇಕಾಗಿರ್ತಕ್ಕಂಥ ಕಚ್ಚಾ ವಸ್ತು ಅಲ್ಲಿ ಸಮೀಪದಲ್ಲಿ ಸಿಗಬೇಕು. ಎರಡನೇದು ಶಕ್ತಿ ಸಂಪನ್ಮೂಲಗಳು ಹೇರಳವಾಗಿ ಸಿಗ್ತಾ ಇರಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು. ಸಾರಿಗೆ ಸಂಪರ್ಕ ಭಾಳ ಮುಖ್ಯ. ಯಾಕಂದರೆ ಉತ್ಪಾದನೆ ಆಗಿರ್ತಕ್ಕಂಥ ವಸ್ತುಗಳನ್ನು ಮಾರುಕಟ್ಟೆಗೆ ಸಲ್ಲಿಸ್ಬೇಕಾದ್ರೆ ಕಚ್ಚಾ ವಸ್ತುಗಳನ್ನು ತರಿಸ್ಕೋಬೇಕಾದ್ರೆ ಸಾರಿಗೆ ಸಂಪರ್ಕ ಅನುಕೂಲತೆ ಇರಬೇಕು. ತಯಾರಾಗಿರ್ತಕ್ಕಂಥ ವಸ್ತುಗಳಿಗೆ ಮಾರುಕಟ್ಟೆ ಕೊಡ್ತಕ್ಕಂಥದ್ದು, ಮಾರುಕಟ್ಟೆ ಸೌಲಭ್ಯ ಇರಬೇಕು. ನಂತರ ಬಂಡವಾಳ ಹರಿದು ಬರಬೇಕಲ್ಲಿ, ಬಂಡವಾಳ ಹರಿದಬೇಕು. ಆನಂತರ ಸಾಕಷ್ಟು ಪ್ರಮಾಣದ ಕಾರ್ಮಿಕರು ಬೇಕು ಕೆಲಸ ಮಾಡಬೇಕಾದ್ರೆ. ಅದ್ರ ಜೊತೆಗೆ ಸಾಕಷ್ಟು ಪ್ರಮಾಣದ ನೀರು. ಆನಂತರ ಬರ್ತಕ್ಕಂಥದ್ದು ವಾಯುಗುಣವನ್ನು ಇಲ್ಲಿ ನಾವು ಗಮನಿಸ್ತೀವಿ. ವಾಯುಗುಣ ಒಳ್ಳೆಯ ರೀತಿ ವಾಯುಗುಣ ಇರಬೇಕು. ಅದರ ಜೊತೆಗೆ ಭಾಳ ಮುಖ್ಯವಾಗಿದ್ದು ಕೊನೆಯದಾಗಿ ಸರ್ಕಾರದ ನೀತಿ. ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕಂತಕ್ಕಂಥದ್ದು ಇವತ್ತು ದೇಶೀಯ ಆಗಿರ್ಬೋದು ವಿದೇಶಿಯ ಕಂಪನಿಗಳು ಅಲ್ಲಿ ಸ್ಥಾಪನೆ ಮಾಡೋಕ್ಕೆ ಬಂದ ಸಂದರ್ಭದಲ್ಲಿ ಸರ್ಕಾರದ ನಿಧಿಗಳು ಫ್ಲೆಕ್ಸಿಬಲ್ ಆಗಿರಬೇಕು ಅಂತಕ್ಕಂಥದ್ದು. ಅದಕ್ಕೋಸ್ಕರ ಸರ್ಕಾರ ಏನಪ್ಪ ಸ್ಪೆಷಲ್ ಎಕನಾಮಿಕ್ ಝೋನನ್ನು ಮಾಡೋದ್ರ ಮೂಲಕ ಒಂದಿಷ್ಟು ಭಾರತದ ಪ್ರದೇಶಗಳಲ್ಲಿ ಏನಪ್ಪ ಅಂತಂದ್ರೆ ಸರ್ಕಾರದ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡೋದ್ರ ಮೂಲಕ ಮತ್ತು ಅವರಿಗೆ ತೆರಿಗೆ ರಿಯಾಯಿತಿ ಒಂದಿಷ್ಟು ವರ್ಷ ತೆರಿಗೆ ರಿಯಾಯಿತಿ ಕೊಡೋದ್ರ ಮೂಲಕವೂ ಸಹಿತ ಕೈಗಾರಿಕೆ ಸ್ಥಾಪನೆಗೆ ಸಾಕಷ್ಟು ಭಾರತ ಸರ್ಕಾರ ಕ್ರಮ ಕೈಗೊಳ್ಳೋದನ್ನು ಕಾಣ್ತಾ ಇದ್ವಿ. ಇನ್ನು ಇನ್ನೊಂದು ಪ್ರಶ್ನೆ ಅಲ್ಲಿ ಆವರ್ತ ಮಾರುತಗಳ ಏನಪ್ಪ ಅಂದ್ರೆ ಪರಿಣಾಮಗಳೇನು ಅಂತಕ್ಕಂಥದ್ದನ್ನು ಇಲ್ಲಿ ಕೇಳಿದ್ರೆ, ಅಥವಾ ಆವರ್ತ ಮಾರುತಗಳ ಪರಿಣಾಮ ಏನಂದರೆ ಇದು ಸೈಕ್ಲೋನ್ ಅಂತ ಕರಿತೀವಿ ಇಂಗ್ಲೀಷ್ನಾಗ. ಸೈಕ್ಲೋನಿಂದ ಏನು ಇಫೆಕ್ಟ್ ಆಗುತ್ತೆ ಅಂದರೆ ಒಂದೇದು ಸಾವು. ಅಂದರೆ ಜನರ ಪ್ರಾಣಿಗಳಾಗಿರ್ಬೋದು ಜನರಾಗಿರ್ಬೋದು ಏನಪ್ಪ ಅಂದ್ರೆ ಸಾವು ನೋವುಗಳು ಜಾಸ್ತಿ ಆಗ್ತವೆ. ಆಸ್ತಿ ಹಾನಿ ಆಗುತ್ತೆ. ಕಟ್ಟಡಗಳು ಇದರ ಹೊಡೆತಕ್ಕೆ ಹಾನಿ ಆಗ್ತವೆ. ಸಾರಿಗೆ ಸಂಪರ್ಕಗಳು ಸಂಪೂರ್ಣ ಅಸ್ತವ್ಯಸ್ತ ಆಗ್ತವೆ. ವಿದ್ಯುತ್ತಿನ ಅಡಚಣೆ ಅಂದರೆ ಕಂಬಗಳು ಬಿದ್ದು ವಿದ್ಯುತ್ತಿನ ಅಡಚಣೆ ಆಗುತ್ತೆ. ಸ್ವಾಭಾವಿಕ ಸಸ್ಯವರ್ಗ ಇದರ ಬೀಸುವ ಒಂದು ಗಾಳಿ ಮತ್ತು ಜೋರಾಗಿ ಬರ್ತಕ್ಕಂಥ ಏನಪ್ಪ ಅಂದ್ರೆ ಮಳೆಗೆ ಸ್ವಾಭಾವಿಕ ಸಸ್ಯವರ್ಗ ಹಾನಿ ಆಗುತ್ತೆ. ಪ್ರಾಣಿಗಳು ಇಲ್ಲಿ ಹಾನಿಯಾಗೋದನ್ನು ಕಾಣ್ತಾ ಇದ್ದೀವಿ. ಇದು ಚಂಡಮಾರುತದ ಪರಿಣಾಮಗಳು ಅಂತ ಕರಿತೀವಿ. ಇನ್ನು ಸಾರಿಗೆ ಸಂಪರ್ಕದ ಪ್ರಾಮುಖ್ಯತೆಯನ್ನು ವಿವರಿಸಿರಿ ಅಂತಕ್ಕಂಥದ್ದು. ಯಾಕೆ ಬೇಕು ನಮಗೆ ಸಾರಿಗೆ ಸಂಪರ್ಕ? ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅಂತ ನಾವು ಕರಿತೀವಿ. ಒಂದೇದು ಇದಕ್ಕೆ ಉತ್ತರವನ್ನು ಗಮನಿಸಿದಾಗ ಸಂಪನ್ಮೂಲಗಳ ಅಭಿವೃದ್ಧಿ ಆಗುತ್ತೆ. ಭಾಳ ಮುಖ್ಯ. ಒಂದು ದೇಶ ಈಗಾಗಲೇ ನಾವು ಗಮನಿಸಿದಂಗೆ ಒಂದು ಸಾರಿಗೆ ಸಂಪರ್ಕ ಅಂದ್ರೆ ಆ ದೇಶದ ನರನಾಡಿ ಇದ್ದಂಗೆ. ಕೈಗಾರಿಕೆಗಳಂದ್ರೆ ದೇಹದಲ್ಲಿರ್ತಕ್ಕಂಥ ನಮ್ಮ ಏನು ಅಸ್ಥಿಪಂಜರ ಹಾಗಾಗಿ ಕೃಷಿ ಅಂತಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಮಾಂಸ ಇದ್ದಂಗೆ ಅಂತ. ಹಾಗೆ ಈ ಸಾರಿಗೆ ಸಂಪರ್ಕ ನರನಾಡಿಗಳು ಅಂದರೆ ಒಬ್ಬ ವ್ಯಕ್ತಿ ಆರೋಗ್ಯ ಇರಬೇಕಾದ್ರೆ ಯಾವ ರೀತಿಯಾಗಿ ನರನಾಡಿಗಳು
ಏನಪ್ಪ ಅಂದ್ರೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದರೆ ಮಾತ್ರ ಅಭಿವೃದ್ಧಿ ಆ ದೇಹದ ಆರೋಗ್ಯ ಯಾವ ರೀತಿ ಒಳ್ಳೆಯದಾಗಿರುತ್ತೆ. ಹಾಗೆ ಸಾರಿಗೆ ಸಂಪರ್ಕ ದೇಶಕ್ಕೆ ಭಾಳ ಮುಖ್ಯ. ಯಾಕಂದರೆ ಸಂಪನ್ಮೂಲಗಳ ಅಭಿವೃದ್ಧಿ, ಕೃಷಿ ಪ್ರಗತಿ ಆಗುತ್ತೆ, ಕೈಗಾರಿಕಾ ಪ್ರಗತಿ ಆಗುತ್ತೆ, ಮಾರುಕಟ್ಟೆಗಳು ವಿಸ್ತರಣೆ ಆಗ್ತಾ ಹೋಗ್ತವೆ, ವ್ಯಾಪಾರದ ಅಭಿವೃದ್ಧಿ ಆಗುತ್ತೆ, ಉದ್ಯೋಗ ಸೃಷ್ಟಿ ಆಗುತ್ತೆ ಮತ್ತು ಅದರ ಜೊತೆಗೆ ಆದಾಯದ ಹೆಚ್ಚಳು ಆಗೋದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಆದಾಯದ ಹೆಚ್ಚಳ ಆಗೋದನ್ನು ಕಾಣ್ತಾ ಇದ್ದೀವಿ. ಅದ್ರ ಜೊತೆಗೆ ಜೀವನ ಮಟ್ಟ ಸುಧಾರಣೆ, ಅಂದರೆ ಪ್ರವಾಸೋದ್ಯಮದ ಅಭಿವೃದ್ಧಿ ಆಗುತ್ತೆ. ಆನಂತರ ರಕ್ಷಣೆಗೆ ನೆರವಾಗುತ್ತೆ. ಈ ರೀತಿಯಾಗಿ ಒಟ್ಟು ಸುಮಾರು ಅಂಶಗಳು ಬರೋದರಲ್ಲಿ 6 ಅಂಶಗಳನ್ನು ತಾವು ಗಮನಿಸಿ ಉತ್ತರವನ್ನು ಬರಿಬೇಕಂತಕ್ಕಂಥದ್ದು. ಇನ್ನು ಭಾರತದಲ್ಲಿ ಸದ್ಯ ಇರುವ ಲಿಂಗ ತಾರತಮ್ಯದ ಆಯಾಮಗಳನ್ನು ಗುರುತಿಸಿರಿ ಅಂತಕೊಂಡು. ಈ ಲಿಂಗ ತಾರತಮ್ಯ ಯಾವ ರೀತಿ ಇದೆ ಅಥವಾ ಇನ್ನೊಂದು ಇದರೊಳಗೆ ಭಾರತದಲ್ಲಿ ಅಳವಡಿಸಿಕೊಂಡಿರುವ ಪಂಚಾಯತ್ ರಾಜ್ ವ್ಯವಸ್ಥೆಯ ಲಕ್ಷಣಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು. ಮೊದಲನೇದಾಗಿ ಭಾರತದಲ್ಲಿ ಸದ್ಯ ಇರುವ ಲಿಂಗ ತಾರತಮ್ಯಗಳ ಆಯಾಮಗಳನ್ನು ನೋಡ್ತಾ ಹೋದಾಗೆ ಒಂದು ಲಿಂಗಾನುಪಾತದಲ್ಲಿ ವ್ಯತ್ಯಾಸವನ್ನು ಕಾಣ್ತಾ ಇದ್ದೀವಿ, ಗಂಡು ಹೆಣ್ಣು ಅಂತಕ್ಕಂಥದ್ದು. ಆನಂತರ ಸಾಕ್ಷರತೆಯಲ್ಲಿ ವ್ಯತ್ಯಾಸ ಕಾಣ್ತಾ ಇದ್ದೀವಿ. ಉದ್ಯೋಗದ ಪರಿಸ್ಥಿತಿಯಲ್ಲಿ ವ್ಯತ್ಯಾಸವನ್ನು ನಾವು ಕಾಣ್ತಾ ಇದ್ದೀವಿ. ಉದ್ಯೋಗದ ಪರಿಸ್ಥಿತಿ ಒಳಗೆ ನಾವು ಇಲ್ಲಿ ವ್ಯತ್ಯಾಸವನ್ನು ಕಾಣ್ತಾ ಇದ್ದೀವಿ. ಅದರ ಜೊತೆಗೆ ಏನಪ್ಪ ಅಂದ್ರೆ ಕೂಲಿ ಕೊಡೋದರಲ್ಲಿ ವ್ಯತ್ಯಾಸವನ್ನು ಕಾಣ್ತಾ ಇದ್ದೀವಿ. ಕಡಿಮೆ ಕೂಲಿ ಕೊಡ್ತಕ್ಕಂಥದ್ದು, ಅಂದರೆ ಮಹಿಳೆಯರಿಗೆ ಕಡಿಮೆ, ಪುರುಷರಿಗೆ ಜಾಸ್ತಿ ಕೂಲಿಯನ್ನು ಕೊಡ್ತಕ್ಕಂಥದ್ದು. ಸಂಪಾದನೆ ಖರ್ಚು ಮಾಡುವ ಒಂದು ಅಧಿಕಾರ ಇಲ್ಲ ಮಹಿಳೆಯರಿಗೆ, ವಿಶೇಷವಾಗಿ ಎಲ್ಲರೂ ಗಂಡು ಮಕ್ಕಳೇ ಅದಕ್ಕೆ. ಪುರುಷರು ಏನಪ್ಪ ಅಂದ್ರೆ ಇಲ್ಲಿ ಪಾರಮ್ಯವನ್ನು ಮೆರೆತಕ್ಕಂಥದ್ದು. ಏನು ಉತ್ತಮ ಅಧಿಕ ಸಂಬಳದ ಉದ್ಯೋಗಗಳಲ್ಲಿ ಕಡಿಮೆ ಅವಕಾಶಗಳನ್ನು ಕಾಣ್ತಾ ಇದ್ವಿ ಮತ್ತು ಇನ್ನೊಂದು ಅಪೌಷ್ಟಿಕತೆಯನ್ನು ಕಾಣ್ತಾ ಇದ್ವಿ. ಅಧಿಕ ಕೆಲಸದ ಒತ್ತಡವನ್ನು ಕಾಣ್ತಾ ಇದ್ವಿ. ಅನಾರೋಗ್ಯದ ಪರಿಸ್ಥಿತಿಯನ್ನು ಕಾಣ್ತಾ ಇದ್ವಿ. ಅದು ತಾಯಿ ಶಿಶು ಅನಾರೋಗ್ಯ, ಮರಣ, ಈ ಸಮಸ್ಯೆಯನ್ನು ಕಾಣ್ತಾ ಇದ್ವಿ. ಹೆಣ್ಣು ಭ್ರೂಣ ಹತ್ಯೆಯನ್ನು ಕಾಣ್ತಾ ಇದ್ವಿ. ಅದರ ಜೊತೆಗೆ ರಾಜಕೀಯ ಅವಗಣನೆಯನ್ನು ಇಲ್ಲಿ ಪ್ರಮುಖವಾಗಿ ಕಾಣ್ತಾ. ಇದರಲ್ಲಿ ಯಾವುದಾರ 6 ವಾಕ್ಯಗಳನ್ನು ತಾವು ಬರೆದರೆ ಸಾಕು. ಇನ್ನು ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ 2ನೇ ಅಥವಾ ಪ್ರಶ್ನೆಯನ್ನು ನಾವು ಗಮನಿಸಿದಾಗ, ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ನೋಡ್ತಾ ಇದ್ದಾಗ ನಾನು ಈಗಾಗಲೇ ಭಾರತದಲ್ಲಿ 3 ಹಂತದ ಪಂಚಾಯತ್ ವ್ಯವಸ್ಥೆ ಇದೆ. ಅದು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಅಂತಕೊಂಡು ನೇರ ಮತ್ತು ನಿಯಮದ ಚುನಾವಣೆ ನಡೆಯುತ್ತೆ. ಇಲ್ಲಿಯೂ ಸಹಿತ ಮೀಸಲಾತಿ, SC ST ಇದ್ರೆ ಅಲ್ಲಿ ಮೀಸಲಾತಿಯನ್ನು ಕೊಡ್ತಾರೆ. ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಮೀಸಲಾತಿ ಅಂತ ಕೊಡ್ತಕ್ಕಂಥದ್ದು. ಹಣಕಾಸು ಆಡಳಿತಾತ್ಮಕ ಮುಂಗಡಪತ್ರ ಲೆಕ್ಕ ಪೂರೈಸೋದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಆಯಾ ಹಂತದಲ್ಲಿ ನೀಡಿದ್ದನ್ನು ಕಾಣ್ತಾ ಇದ್ವಿ. ಸಿಬ್ಬಂದಿಯನ್ನು ಪೂರೈಕೆಯನ್ನು ಮಾಡಿದ್ದನ್ನು ಕಾಣ್ತಾ ಇದ್ವಿ. ಆನಂತರ ಪಂಚಾಯತ್ ವಿಸರ್ಜನೆಯ ಚುನಾವಣಾ ನಿಯಮವೂ ಸಹಿತ ಇದರೊಳಗೆ ಅಳವಡಿಕೆ ಮಾಡಿದ್ದನ್ನು ಇಲ್ಲಿ ಕಾಣ್ತಾ ಇದ್ದೀವಿ ಅಂತಕ್ಕಂಥದ್ದು. ನೆಕ್ಸ್ಟ್ ಬಂದು ಬ್ಯಾಂಕಿನ ಕಾರ್ಯಗಳೇನು ಅಥವಾ ಏನಪ್ಪ ಅಂದ್ರೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಗಳ ಪಾತ್ರ ಏನು, ಅಂದರೆ ಬ್ಯಾಂಕಿನ ಕಾರ್ಯಗಳನ್ನು ನೋಡ್ತಾ ಹೋಗೋಣ. ಆನಂತರ ಉದ್ಯಮಿ ಪಾತ್ರಗಳನ್ನು ನೋಡಿದರಾಯಿತು. ಬ್ಯಾಂಕಿನ ಕಾರ್ಯಗಳು ನೋಡ್ತಾ ಇದ್ದಾಗೆ ಎಲ್ಲ ಪ್ರತಿಯೊಬ್ಬ ಏನಪ್ಪ ಅಂದ್ರೆ ಗ್ರಾಹಕರಿಂದ ಠೇವಣಿಯನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು. ಸ್ವೀಕಾರ ಮಾಡಿದ ನಂತರ ಈ ಗ್ರಾಹಕರಿಗೆ ಸಾಲವನ್ನು ಕೊಡ್ತಕ್ಕಂಥದ್ದು. ಬೇರೆ ಬೇರೆ ರೀತಿ ವೈಯಕ್ತಿಕ ಸಾಲ ಆಗಿರ್ಬೋದು, ಗೃಹ ಸಾಲ ಆಗಿರ್ಬೋದು, ಬಂಗಾರದ ಸಾಲ ಆಗಿರ್ಬೋದು, ಪ್ಲಾಟ್ ಸಾಲ ಆಗಿರ್ಬೋದು, ಬೇರೆ ಬೇರೆ ಸಾಲಗಳನ್ನು ಕೊಡ್ತಕ್ಕಂಥದ್ದು, ಹಣ ವರ್ಗಾವಣೆ ಮಾಡ್ತಕ್ಕಂಥದ್ದು. ಆನಂತರ ಚಂಕ ಮತ್ತು ಹುಂಡಿಗಳ ಮೇಲೆ ಹಣವನ್ನು ವಸೂಲಿ ಮಾಡ್ತಕ್ಕಂಥದ್ದು, ಹುಂಡಿ ಸೋಡಿ ಮಾಡ್ತಕ್ಕಂಥದ್ದು, ಭದ್ರತಾ ಕಪಾಟನ್ನು ನೀಡ್ತಕ್ಕಂಥದ್ದು, ವಿದೇಶಿ ವಿನಿಮಯಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಮತ್ತು ಬೆಲೆಬಾಳುವ ವಸ್ತುಗಳನ್ನು ಏನಪ್ಪ ಅಂದ್ರೆ ಭದ್ರತಾ ಕಪಾಟನ್ನು ಕೊಡೋದ್ರ ಮೂಲಕ ಆ ಒಂದು ಸೇವೆಯನ್ನು ಕೊಡ್ತಕ್ಕಂಥದ್ದು. ಸಾಲ ಪತ್ರ ಮತ್ತು ಜವಾಬ್ದಾರಿಗಳನ್ನು ಕೊಡ್ತಕ್ಕಂಥದ್ದು. ಬೇರೆ ಬ್ಯಾಂಕಿನಲ್ಲಿ ಬೇರೆ ಇನ್ನೊಂದರಲ್ಲಿ ನಾವು ಸಾಲ ತೆಗೆದುಕೊಂಡಾಗ ಅದಕ್ಕೆ ಜವಾಬ್ದಾರಿಯಾಗಿ ಏನಪ್ಪ ಅಂದ್ರೆ ಜವಾಬ್ದಾರಿ ಪತ್ರಕ್ಕೆ ಸಹಿ ಹಾಕ್ತಕ್ಕಂಥದ್ದು. ಸರ್ಕಾರದ ಹಣಕಾಸು ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಸಹಿತ ಇಲ್ಲಿ ಬ್ಯಾಂಕಿನ ಪ್ರಮುಖವಾಗಿರ್ತ ಕಾರ್ಯಗಳಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಏನಂತಂದರೆ ಇನ್ನೊಂದು ಅಥವಾ ಪ್ರಶ್ನೆಯಲ್ಲಿ ನಾವು ಗಮನಿಸಿದಾಗ ಯಾವುದು ಅಂದ್ರೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಗಳ ಪಾತ್ರ ಏನು, ಈ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಗಳು ಯಾವ ರೀತಿಯಾಗಿ ನಮಗೆ ಇಲ್ಲಿ ದೇಶಕ್ಕೆ ಸಹಾಯಕ ಆಗ್ತಾರೆ ಅನ್ನೋದನ್ನು ಕಾಣ್ತಾ ಇದ್ದೀವಿ. ಒಂದೇದು ಯಾವುದೋ ಆರ್ಥಿಕ ಚಟುವಟಿಕೆ ನಡಿಬೇಕಾದ್ರೆ, ಪ್ರಾಥಮಿಕ, ದ್ವಿತೀಯ, ತೃತೀಯದಲ್ಲಿ ನಡಿಬೇಕಾದ್ರೆ ಮೊದಲು ಭಾಳ ಮುಖ್ಯವಾಗಿರ್ತಕ್ಕಂಥ ಬಂಡವಾಳ. ಆ ಬಂಡವಾಳ ಸಂಗ್ರಹಣೆ ಮಾಡ್ತಕ್ಕಂಥ ಉದ್ಯಮಿಗಳು ಮಾಡ್ತಾರೆ. ಮತ್ತು ಏನು ಒಂದು ಕೈಗಾರಿಕೆನ ಸ್ಥಾಪನೆ ಮಾಡಿ ಸಾವಿರಾರು ಏನಪ್ಪ ಅಂದ್ರೆ ಲಕ್ಷ ಜನರಿಗೆ ಉದ್ಯೋಗವನ್ನು ಕೊಡೋದ್ರ ಮೂಲಕ ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಇದರ ಮೂಲಕ ಸಹಜವಾಗಿ ಉದ್ಯೋಗವನ್ನು ನೀಡಿದಾಗ ಅವರ ತಲವರ್ಮಾನ ಹೆಚ್ಚಳಾಗುತ್ತೆ ಮತ್ತು ಇದರಿಂದ ದೇಶೀಯ ಏನಪ್ಪ ಅಂದ್ರೆ ನಿವ್ವಳ ಉತ್ಪನ್ನವನ್ನು ಜಾಸ್ತಿ ಆಗುತ್ತೆ, ಅದಕ್ಕೆ ಸಹಾಯಕ ಆಗ್ತಕ್ಕಂಥದ್ದು. ಇನ್ನು ಇದರಿಂದ ಉದ್ಯಮಿಗಳು ಮಾರುಕಟ್ಟೆ ಅಭಿವೃದ್ಧಿಯನ್ನು ಮಾಡೋ ನಿಟ್ಟಿನೊಳಗೆ ತಮ್ಮ ವಸ್ತುಗಳನ್ನು ಮಾರುಕಟ್ಟೆಗೆ ಬಿಡ್ತಕ್ಕಂಥ, ಅಲ್ಲಿರ್ತಕ್ಕಂಥ ವಸ್ತುಗಳು ತೆಗೆದುಕೊಳ್ತಕ್ಕಂಥ ಒಂದು ವ್ಯವಹಾರ ಏನಿದೆ, ಸಹಜವಾಗಿ ಈ ಮಾರ್ಕೆಟ್ ಡೆವಲಪ್ಮೆಂಟ್ ಆಗ್ತಕ್ಕಂಥದ್ದು. ಇದರಿಂದ ಸಹಜವಾಗಿ ಜನರಿಗೆ ಉದ್ಯೋಗ ಸಂಬಳ ಸಿಗೋದ್ರಿಂದ ಅವರ ಜೀವನ ಮಟ್ಟ ಸುಧಾರಣೆ ಆಗುತ್ತೆ. ಜೀವನ ಮಟ್ಟ ಸುಧಾರಣೆಯಲ್ಲಿ ಉದ್ಯಮಿಗಳು ಭಾಳ ಪ್ರಮುಖವಾದ ಪಾತ್ರ ವಹಿಸ್ತಾರೆ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿಯಲ್ಲಿ ಭಾಳ ಪ್ರಮುಖವಾದ ಪಾತ್ರ ವಹಿಸ್ತಾರೆ ಉದ್ಯಮಿಗಳು. ಆದಾಯ ಮತ್ತು ಸಂಪತ್ತಿನ ವಿಕೇಂದ್ರೀಕರಣಕ್ಕೆ ಸಹಾಯಕ ಆಗ್ತಾರೆ.
ಇದನ್ನು ಸಹಜವಾಗಿ ಹೆಚ್ಚು ಉತ್ಪಾದನೆ ಆಗಿರ್ತಕ್ಕಂಥ ವಸ್ತುಗಳು ವಿದೇಶಗಳಿಗೆ ರಫ್ತು ಮಾಡುವಲ್ಲಿ ಪ್ರಮುಖವಾಗಿ ಏನಪ್ಪ ಅಂದ್ರೆ ಹೆಚ್ಚಳ ಮಾಡೋದ್ರ ಮೂಲಕ ನಮ್ಮ ವಿದೇಶಿ ವಿನಿಮಯ ಗಳಿಕೆಯನ್ನು ಜಾಸ್ತಿ ಮಾಡ್ತಾರೆ. ಹೊಸ ಬದಲಾವಣೆ ಮತ್ತು ತಾಂತ್ರಿಕತೆ ವಿಚಾರಕ್ಕೆ ಬಂದಾಗ ಸಾಕಷ್ಟು ಡೆವಲಪ್ಮೆಂಟನ್ನು ಮಾಡಿದ್ದಾರೆ ಕಾಣ್ತದೆ. ಯಾಕಂದರೆ ಸಂಶೋಧನೆಯ ಮೂಲಕ ಬೇರೆ ಬೇರೆ ಏನಪ್ಪ ಅಂದ್ರೆ ಹೊಸ ರೀತಿ ಒಳಗೆ ವಸ್ತುಗಳನ್ನು ತಯಾರು ಮಾಡೋದ್ರ ಮೂಲಕ ಹೊಸ ಯಂತ್ರಗಳನ್ನು ಬಳಕೆ ಮಾಡೋದ್ರ ಮೂಲಕ ಅಥವಾ ತಯಾರು ಮಾಡೋದ್ರ ಮೂಲಕ ಏನಪ್ಪ ಅಂದ್ರೆ ಹೊಸ ಬದಲಾವಣೆ ಅಥವಾ ತಾಂತ್ರಿಕತೆಯನ್ನು ಬೆಳೆಸೋದನ್ನು ಕಾಣ್ತಾ ಇದ್ದೀವಿ. ಇದರಲ್ಲಿ ಯಾವುದಾದ್ರು 6 ತಾವು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದರೆ, ಇನ್ನು 8ರಿಂದ ಇಲ್ಲಿ ಪ್ರಶ್ನೆ ನಂಬರ್ 5 ಇಲ್ಲಿ 8ರಿಂದ 10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು. ಇಲ್ಲಿ 4 ಪ್ರಶ್ನೆ ಬರ್ತವೆ, ಪ್ರತಿಯೊಂದಕ್ಕೂ 4 ಅಂಕಗಳು, ಒಟ್ಟು 16 ಅಂಕಗಳನ್ನು ಕಾಣ್ತಾ ಇದ್ವಿ. ಒಂದೇದು ಧೋಂಡಿಯಾ ವಾಘ್ ಬ್ರಿಟಿಷ್ ವಿರುದ್ಧ ಹೇಗೆ ಹೋರಾಡಿದನು ಅಂತಕೊಂಡು ಒಂದೇ ಪ್ರಶ್ನೆ ಇಲ್ಲಿ ಗಮನಿಸಬೇಕು. ಅಥವಾ ಅಂತ ಬಂದಾಗ ನಾವು ಇಲ್ಲಿ ಗಮನಿಸಿದಾಗ ಏನಾಗತ್ತಂದ್ರೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ತೀವ್ರವಾದಿಗಳ ಪಾತ್ರವನ್ನು ವಿವರಿಸಿ. ಸ್ವಾತಂತ್ರ್ಯ ಚಳವಳಿಯಲ್ಲಿ ತೀವ್ರವಾದಿಗಳ ಪಾತ್ರ ಏನು ಅಂತಕ್ಕಂಥದ್ದು. ಒಂದೇದು ಧೋಂಡಿಯಾ ವಾಘನ ಬಗ್ಗೆ ನಾವಿಲ್ಲಿ ಗಮನಿಸಿದಾಗ ಧೋಂಡಿಯಾ ವಾಘ್ ಒಂದೇದು ಅವನ ಸೈನ್ಯ ಸಂಘಟನೆ ಮಾಡಿದಂಥದ್ದು. ಯಾಕಂದರೆ ಟಿಪ್ಪು ಸುಲ್ತಾನನ ಆಸ್ಥಾನದಲ್ಲಿ ಆತನು ಸಹಿತ ಒಬ್ಬ ಒಳ್ಳೆಯ ಸೇನಾಧಿಕಾರಿ ಕೆಲಸ ಮಾಡ್ತಕ್ಕಂಥದ್ದು. ಇಬ್ಬರಲ್ಲಿ ವೈಮನಸ್ಸು ಬಂದ ಹೊರಗಡೆ ಬಂದು ಒಂದು ಸೈನ್ಯ ಸಂಘಟನೆಯನ್ನು ಮಾಡಿದ. ಆನಂತರ ಟಿಪ್ಪು ಸುಲ್ತಾನ್ ವಿರುದ್ಧ ಬಂಡಾಯ ಘೋಷಣೆ, ಬ್ರಿಟಿಷರ ವಿರುದ್ಧ ಬಂಡಾಯ ಘೋಷಣೆಯನ್ನು ಮಾಡಿದ. ಶಿವಮೊಗ್ಗ, ಬಿದನೂರು ಕೋಟೆಗಳನ್ನು ವಶಪಡಿಸಿಕೊಂಡದ್ದಾಗಿರ್ಬೋದು. ಚಿತ್ರದುರ್ಗ ಏನಪ್ಪ ಅಂದ್ರೆ ವಶಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿ ವಿಫಲ ಆಗಿದ್ದನ್ನು ಕಾಣ್ತಾ ಇದ್ವಿ. ಬಂಡವಾಳ ತಿಕ್ಕಲು ವೆಲೆಸ್ಲಿ ಪ್ರಯತ್ನ ಮಾಡಿದ್ದು. ಆ ನಿಟ್ಟಿನೊಳಗೆ ಆತನ ಬ್ರಿಟಿಷರ ವಿರುದ್ಧ ಹೋರಾಟದ ರೀತಿ. ಆನಂತರ ಬ್ರಿಟಿಷರಿಂದ ಶಿವಮೊಗ್ಗ, ಹೊನ್ನಳ್ಳಿ, ಹರಿಹರಗಳನ್ನು ವಶಪಡಿಸಿಕೊಂಡಿದ್ದು. ನಂತರ ಶಿಕಾರಿಪುರ ವಶವಾದಾಗ ವಾಘ್ ಗುತ್ತಿಗೆ ಏನಪ್ಪ ಅಂದ್ರೆ ಪಲಾಯನ ಮಾಡಿದ್ದು. ಅಂದರೆ ನಿಜಾಮ್ ಗುತ್ತಿಗೆಯನ್ನು ಮುತ್ತಿದಾಗ ಮರಾಠ ಪ್ರದೇಶಕ್ಕೆ ಹೊರಗೆ ಪಲಾಯನ ಮಾಡಿದ್ದು. ಮರಾಠರು ಸೋಲಿಸಿದರೂ ಹೋರಾಟ ಮುಂದುವರಿಸಿದ್ದು. ಆನಂತರ ಅತ್ಯುನ್ನತ ಪಾಳೆಗಾರರಿಂದ ಬೆಂಬಲವನ್ನು ಪಡೆದದ್ದು. ಆನಂತರ ಫ್ರೆಂಚರಿಂದ ಸಹಾಯವನ್ನು ಪಡೆದದ್ದು. ಈ ರೀತಿ ತನ್ನ ಕೊನೆಯ ಉಸಿರು ಇರುವವರೆಗೂ ಬ್ರಿಟಿಷರಿಗೆ ಶರಣಾಗದೆ ಸ್ವತಂತ್ರ ಹೋರಾಟದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಏನಪ್ಪ ಅಂದ್ರೆ ಸ್ವಾಭಿಮಾನಿ ಒಬ್ಬ ಏನಪ್ಪ ಅಂದ್ರೆ ಹೋರಾಟಗಾರನಾಗಿ ಹೋರಾಟ ಮಾಡೋದ್ರ ಮೂಲಕ ಕೊನೆಗೆ ಆತ ವೀರಮರಣ ಅಂತಾರೆ. ವಿಶಾಲ ರೂಪದಲ್ಲಿ ಬ್ರಿಟಿಷರು ಅವನನ್ನು ಹಿಂಬಾಲಿಸ್ತಾರೆ. ಕೊನೆಗೆ ಶಿರ್ಹಟ್ಟಿಯಲ್ಲಿ ಅವನನ್ನು ಹಿಡಿದು ವಾಘನನ್ನು ಅವನ ಸೈನಿಕರ ಕೊಲೆ ಮಾಡೋದ್ರ ಮೂಲಕ ಅಲ್ಲಿ ಸಹಿತ ಏನು ಮಾಡ್ತಾರೆ ಅಂದ್ರೆ ಈ ಧೋಂಡಿಯಾ ವಾಘನನ್ನು ಅಲ್ಲಿ ಕೊನೆ ಆಗುತ್ತೆ ಅನ್ನೋದನ್ನು ಕಾಣ್ತಾ ಇದ್ದೀವಿ. ಹಂಗಂದ್ರೆ ಬ್ರಿಟಿಷರು ವಾಘನ ಸೈನ್ಯವನ್ನು ಸುತ್ತುವರಿತಾರೆ. ನಿಜಾಮ್ ಮತ್ತು ಮರಾಠ ಸಿಲುಕಿದ ಏನಪ್ಪ ಅಂದ್ರೆ ವಾಘನ ಸೈನ್ಯ, ಧೋಂಡಿಯಾ ವಾಘನ ಸೈನ್ಯ. ಆನಂತರ ಯಾಪಲ್ ಫೆರವಿನಲ್ಲಿ ಕಾರ್ಯಾಚರಣೆ ನಡೆದ ಏನಪ್ಪ ಅಂದ್ರೆ ಕೊಣಗಲ್ನಲ್ಲಿ ಕೊನೆಗೆ ಏನಪ್ಪ ಅಂದ್ರೆ ವಾಘನ ಹತ್ಯೆ ಆಗುತ್ತೆ. ಆನಂತರ ಬ್ರಿಟಿಷರು ಮದ್ದುಗುಂಡು ಮತ್ತು ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳುವ ಮೂಲಕ ಹೀಗೆ ವಾಘ ಸ್ವತಂತ್ರ ಹೋರಾಟದಲ್ಲಿ ತನ್ನದೇ ಆಗಿರತಕ್ಕಂಥ ಒಂದು ಏನಪ್ಪ ಅಂದರೆ ವೀರ ಯೋಧನಾಗಿ ಹೋರಾಟ ಮಾಡೋದ್ರ ಮೂಲಕ ಬ್ರಿಟಿಷರಿಗೆ ಒಂದಿಷ್ಟು ಏನಪ್ಪ ಅಂದರೆ ನಿದ್ದೆಗೆಡಿಸಿದ್ದನ್ನು ಕಾಣ್ತಾ ಇದ್ವಿ. ಸ್ವತಂತ್ರ ಹೋರಾಟಗಾರರಿಗೆ ಒಂದು ಸ್ಫೂರ್ತಿದಾಯಕ ಆಗಿ ಈತ ಹೋರಾಟವನ್ನು ಮಾಡಿದ ಅನ್ನೋದನ್ನು ಕಾಣ್ತಾ ಇದ್ವಿ. ನೆಕ್ಸ್ಟ್ ಇಲ್ಲಿ ನಾವು ಬರ್ತಕ್ಕಂಥದ್ದು ಸ್ವತಂತ್ರ ಹೋರಾಟದಲ್ಲಿ ತೀವ್ರವಾದಿಗಳ ಒಂದು ಪಾತ್ರ ಏನು ಅನ್ನೋದನ್ನು ನೋಡ್ತಾ ಹೋದಾಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಒಂದೇದು ಬ್ರಿಟಿಷರ ಧೋರಣೆಗೆ ಯಾವಾಗಲೂ ವಿರೋಧ ಮಾಡ್ತಾ ಬಂದರು. ಅಂದರೆ ಅವ್ರ ಮುಂದೆ ಬೇಡಿಕೆಗಳನ್ನು ಇಡೋದಾಗಿರ್ಬೋದು ಅಥವಾ ಈ ಕೆಲಸವನ್ನು ಅವರು ಯಾಕಂದ್ರೆ ಅಂದ್ರೆ ಈ ಮಂದಗಾಮಿ ಥರ ಮಾಡಲೇ ಇಲ್ಲ. ಅದಕ್ಕೆ ಬ್ರಿಟಿಷ್ ಧೋರಣೆಗೆ ವಿರೋಧಿ. ಬಂಗಾಳ ವಿಭಜನೆಗೆ ವಿರೋಧ ಮಾಡಿದ್ದು. ರಕ್ಷಾಬಂಧನವನ್ನು ಆಚರಣೆ ಮಾಡಿ ಏನಪ್ಪ ಅಂದ್ರೆ ಭಾರತೀಯ ಏನಪ್ಪ ಅಂತಂದ್ರೆ ಈ ಹಬ್ಬವನ್ನು ಆಚರಿಸುವ ಮೂಲಕ ಭಾರತೀಯರಲ್ಲಿ ಒಂದು ಒಗ್ಗಟ್ಟಿನ ಮನವನ್ನು ಬೆಳೆಸಲು ಪ್ರಯತ್ನವನ್ನು ಮಾಡಿದರು. ನಂತರ ಸ್ವದೇಶಿ ಚಳವಳಿಗೆ ಏನಪ್ಪ ಅಂದ್ರೆ ಚಳವಳಿಗೆ ಪ್ರಚಾರವನ್ನು ಮಾಡೋದ್ರ ಮೂಲಕ ಸ್ವದೇಶಿ ವಸ್ತುಗಳನ್ನು ತಗೋಬೇಕು, ವಿದೇಶಿ ವಸ್ತುಗಳ ಬಹಿಷ್ಕಾರ ಮಾಡಬೇಕಂತಕ್ಕಂಥದ್ದು ಆಂದೋಲನವನ್ನು ಪ್ರಚಾರ ಮಾಡಿದ್ದು. ದೇಶಿ ವಸ್ತುಗಳು ಬಳಸಲು ಪ್ರೇರೇಪಣೆ ನೀಡಿದ್ದು. ವಿದೇಶಿ ವಸ್ತು ಅಥವಾ ಪ್ರೋತ್ಸಾಹಿಸುವ ಸಂಸ್ಥೆಗಳಿಗೆ ಯಾವ ಮಾಡ್ದವುಗಳು ಬಹಿಷ್ಕಾರ ಹಾಕಿದ್ದು. ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರು ಅಂತ ಕರೆದದ್ದು. ತಿಲಕರಿಂದ ಸ್ವರಾಜ್ಯವೇ ನನ್ನ ಜನ್ಮಿಸಿದ್ದಕ್ಕೂ ಅದನ್ನು ಪಡೆದೇ ತೀರುವಂತಕ್ಕಂಥ ಘೋಷಣೆಯನ್ನು ತೀವ್ರವಾದಿಗಳು ಮಾಡಿದ್ದು. ಪೂರ್ಣ ಸ್ವರಾಜ್ಯವೇ ನನ್ನ ಗುರಿ ಅಂತಕ್ಕಂಥದ್ದು. ಜನಸಾಮಾನ್ಯರನ್ನು ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸಂಘಟನೆಯನ್ನು ಮಾಡಿ ಸ್ವತಂತ್ರ ಹೋರಾಟದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾರೆ. ಅದ್ರ ಜೊತೆಗೆ ಗಣೇಶ, ಶಿವಾಜಿ, ದುರ್ಗಾ ಉತ್ಸವವನ್ನು ಈ ಏನಪ್ಪ ಅಂದ್ರೆ ತಿಲಕರು ಮಾಡಿದ್ದು. ತಿಲಕರಿಂದ ಕೇಸರಿ ಅಂತಕ್ಕಂಥ ಮರಾಠಿ ಪತ್ರಿಕೆ ಆಗಿರ್ಬೋದು, ಆನಂತರ ಮರಾಠ ಅಂತಕ್ಕಂಥ ಇಂಗ್ಲೀಷ್ ಪತ್ರಿಕೆ ಆಗಿರ್ಬೋದು, ಕ್ರಾಂತಿಕಾರಕ ಬೆಳವಣಿಗೆಗೆ ಕೊನೆಗೆ ಏನಪ್ಪ ಅಂದ್ರೆ ಇಷ್ಟೆಲ್ಲ ಹೋರಾಟ ಜನರಲ್ಲಿ ತಿಳುವಳಿಕೆ, ಸ್ವತಂತ್ರದ ಕಿಚ್ಚನ್ನು ಹಚ್ಚುವುದರ ಮೂಲಕ ತಿಲಕರು ಭಾಳ ಪಾತ್ರ ವಹಿಸ್ತಾರೆ. ಕೊನೆಗೆ ಅವರ ಬಂಧನ ಆಗುತ್ತೆ. ಆ ಬಂಧನದಲ್ಲಿ ಜೈಲಿನಲ್ಲಿ ಸಹಿತ ಅವರು ಗೀತಾ ರಹಸ್ಯದ ಮೂಲಕ ಹೋರಾಟಕ್ಕೆ ತೀವ್ರತೆಯನ್ನು ಕೊಡುತ್ತಾರೆ ಅನ್ನೋದನ್ನು ಕಾಣ್ತಾ ಇದ್ದೀವಿ. ಹೀಗೆ ತೀವ್ರವಾದಿಗಳು ಅಥವಾ ಬಾಲಗಂಗಾಧರ ತಿಲಕರು ಏನಪ್ಪ ಅಂದ್ರೆ
ಸ್ವತಂತ್ರ ಹೋರಾಟದಲ್ಲಿ ತಮ್ಮದೇ ಆದ ಪಾತ್ರವನ್ನು ವಹಿಸಿದ್ರು ಅನ್ನೋದನ್ನು ಕಾಣ್ತೇವೆ. ಯಾವುದಾದ್ರೂ 8 ಏನಪ್ಪ ಅಂದ್ರೆ ಇಲ್ಲಿ ಪಾಯಿಂಟ್ಸ್ಗಳನ್ನು ತಾವು ಬರೆದರೆ ಸಾಕು ಅಂತಕ್ಕಂಥದ್ದು. ಇನ್ನು 35ನೇ ಪ್ರಶ್ನೆಯನ್ನು ಇಲ್ಲಿ ಗಮನಿಸಿದಾಗ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರವೇನು ಅಂತಕ್ಕಂಥದ್ದು ಇದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಅದಕ್ಕೆ ಹಂಗಾರೆ ಏನೇನು, ಯಾಕಂದ್ರೆ ಸುಭಾಷ್ ಚಂದ್ರ ಬೋಸರು ಏನಪ್ಪ ಹಿಂಸಾತ್ಮಕ ಮಾರ್ಗದ ಮೂಲಕ ಸ್ವತಂತ್ರವನ್ನು ತರಬೇಕು, ಭಾರತಕ್ಕೆ ತಗೋಬೇಕಂತಕ್ಕಂಥ ಹೋರಾಟವನ್ನು ಮಾಡಿದಂಥವ್ರು. ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ವಿರುದ್ಧ ತತ್ವದ ಅಲ್ಲಿ ನಂಬಿಕೆ ಇರಲಿಲ್ಲ ಅವರಿಗೆ. ಅದಕ್ಕೆ ಆ ನಿಟ್ಟಿನೊಳಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಹೋರಾಟ, ಸ್ವತಂತ್ರ ಹೋರಾಟದ ಮೈಲಿಗಲ್ಲು ಭಾರತದ ಸುಭಾಷ್ ಚಂದ್ರ ಬೋಸರ ಒಂದು ಪ್ರಮುಖವಾಗಿರ್ತಕ್ಕಂಥ ಇದರಲ್ಲಿ ಬ್ರಿಟಿಷ್ ಸರ್ಕಾರದ ಹುದ್ದೆಯನ್ನು ಛೇದಿಸಿ ICS ಪರೀಕ್ಷೆಯಲ್ಲಿ ಪಾಸಾದರೂ ಸಹಿತ ಒಂದು ಉನ್ನತವಾದ ಹುದ್ದೆಯನ್ನು ಅನುಭವಿಸಿ ತೆಗೆದುಕೊಂಡು ಆರಾಮಾಗಿ ನೆಮ್ಮದಿ ಜೀವನ ಸಾಗಿಸಬೇಕಾಗಿತ್ತು. ಅದಕ್ಕೆ ಗುಲಾಮಿಗಿರಿಕೆ ಒಳಗೆ ಆಡಳಿತ ಮಾಡೋದು, ಉದ್ಯೋಗ ಮಾಡೋದು ಅವ್ರಿಗೆ ಇಷ್ಟವಿರಲಿಲ್ಲ. ಅದಕ್ಕೆ ಹುದ್ದೆಯನ್ನು ಛೇದಿಸಿ ಚಳವಳಿಯಲ್ಲಿ ಭಾಗವಹಿಸರು. ಅದಕ್ಕೆ ಅವರು ನೇತಾಜಿ ಎಂಬ ಜನಪ್ರಿಯ ನಾಮ ಅವರಿಗೆ ಇತ್ತು. ನೇತಾಜಿ ಅಂದ್ರೆ ನಾಯಕ. ವಿದೇಶದಲ್ಲಿ ಭಾರತೀಯರನ್ನು ಸಂಘಟಿಸಿ ಹೋರಾಡುವ ಪ್ರಯತ್ನವನ್ನು ಸುಭಾಷ್ ಚಂದ್ರ ಬೋಸ್ ಮಾಡ್ತಾರೆ. ವಿದೇಶಗಳಿಗೆ ಪ್ರವಾಸ ಮಾಡ್ತಾರೆ. ಜರ್ಮನಿ ಆಗಿರ್ಬೋದು, ಆನಂತರ ರಷ್ಯಾ ಆಗಿರ್ಬೋದು, ಆನಂತರ ಬೇರೆ ಬೇರೆ ರಾಷ್ಟ್ರಗಳಿಗೆ ಅವರು ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಅವರ ಸಹಾಯವನ್ನು ಕೇಳ್ತಾರೆ. ಭಾರತದಲ್ಲಿ ಇದ್ದಾಗನೇ ಅವ್ರು ಏನು ಮಾಡ್ತಾರೆ ಅಂದ್ರೆ ಕಾಂಗ್ರೆಸ್ ಸಮಾಜವಾದ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಯಾರ ಜೊತೆಗೆ ಅಂತಂದ್ರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಸಮಾಜವಾದ ಪಕ್ಷ ಜವಾಹರಲಾಲ್ ನೆಹರು ಜೊತೆಗೆ ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಅನ್ನೋದನ್ನು ಕಾಣ್ತಾ ಇದ್ವಿ. ಯಾಕಂದ್ರೆ ಆ ಅವಧಿ ಒಳಗೆ ಕೊನೆಗೆ ಈ ಧೋರಣೆಗಳಿನಲ್ಲಿ ಮತ್ತು ಗಾಂಧೀಜಿ ಮತ್ತು ಬೋಸರ ಒಂದು ಬಿರುಕು ಅಲ್ಲೇ ಬರುತ್ತೆ. ಒಂದು ಕಾಂಗ್ರೆಸ್ ಅಧಿವೇಶನದ ಒಂದು ಸಮಯದೊಳಗೆ ಕಾಂಗ್ರೆಸ್ನ ಒಳಗಿದ್ದು ತೀವ್ರ ಚಟುವಟಿಕೆಗಳಿಗೆ ಹಿನ್ನಡೆ ಆಗುತ್ತೆ. ಅದಕ್ಕೆ ಬೇಡ ಅಂತ ತಿಳ್ಕೊಂಡು ಅದಕ್ಕೆ ಕಾಂಗ್ರೆಸ್ಸಿನಿಂದ ಅವರು ಹೊರಬರ್ತಾರೆ. ಫಾರ್ವರ್ಡ್ ಬ್ಲಾಕ್ ಅಂತ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಬೇಕಂತಕ್ಕಂಥ ತಯಾರಿಯೊಳಗೆ ಜಾಗತಿಕ ಯುದ್ಧದಲ್ಲಿ ಭಾರತ ಪಾಲ್ಗೊಳ್ಳುವಿಕೆಯನ್ನು ಅವರು ವಿರೋಧಿಸ್ತಾರೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಬೋಸರ ಬಂಧನ ಆಗುತ್ತೆ. ಆನಂತರ ಆ ಒಂದು ಏನಪ್ಪ ಜೈಲಿನಿಂದ ಕಾಬೂಲ್ ಮೂಲಕ ಜರ್ಮನಿಗೆ ಪ್ರಯಾಣ ಮಾಡ್ತಾರೆ. ಹಿಟ್ಲರಿಂದ ನೆರವನ್ನು ಪಡಿತಾರೆ. ಜರ್ಮನಿಗೆ ಹೋಗಿ ಹಿಟ್ಲರಿಂದ ನೆರವನ್ನು ಪಡ್ಕೋತಾರೆ ಸುಭಾಷ್ ಚಂದ್ರ ಬೋಸರು ಅನ್ನೋದು ಭಾಳ ಮುಖ್ಯ. ಜರ್ಮನಿಯಲ್ಲಿ ಏನು ಈಗಾಗಲೇ ಬ್ರಿಟಿಷರ ಪರವಾಗಿ ಹೋರಾಟ ಮಾಡೋ ಸಂದರ್ಭದಲ್ಲಿ ಜರ್ಮನಿ ಸಿಕ್ಕಂಥ ನಮ್ಮ ಯುದ್ಧ ಕೈದಿಗಳನ್ನು ಅಲ್ಲಿ ಸಂಘಟನೆ ಮಾಡ್ತಾರೆ. ಆಜಾದ್ ಹಿಂದ್ ರೇಡಿಯೋ ಈ ಭಾಷಣದಲ್ಲಿ ಮಾಡುವುದರ ಮೂಲಕ ಅವರನ್ನು ಪ್ರೇರೇಪಿಸ್ತಾರೆ, ಸಂಘಟಿಸ್ತಾರೆ. ಜೊತೆಗೆ ರಾಸ್ ಬಿಹಾರಿ ಬೋಸರು ಅಲ್ಲೇ ಇರ್ತಾರೆ. ಅವ್ರ ಜೊತೆಗೆ ಕೈ ಜೋಡಿಸ್ತಾರೆ, ಸೈನ್ಯ ಸಂಘಟನೆಯನ್ನು ಮಾಡ್ತಾರೆ. ಆನಂತರ ಇಂಡಿಯನ್ ನ್ಯಾಷನಲ್ ಆರ್ಮಿ ಅದರ ಮುಖಂಡತ್ವವನ್ನು ನಾಯಕತ್ವವನ್ನು ವಹಿಸ್ಕೋತಾರೆ. ಅಲ್ಲಿಂದ ಅವರು ದೆಹಲಿ ಚಲೋಗೆ ಕರೆಯನ್ನು ಕೊಡ್ತಾರೆ ಅನ್ನತಕ್ಕಂಥದ್ದನ್ನು ಕಾಣ್ತಾ ಇದ್ವಿ. ದೆಹಲಿ ಚಲೋಗೆ ಕರೆಯನ್ನು ಕೊಟ್ಟು ಆಗೊಂದು ಮಾತನ್ನು ಹೇಳ್ತಾರೆ, ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಾಮಾಣೀಕರಿಸುತ್ತೇನೆ ಅಂತಕ್ಕಂಥ ಒಂದು ಘೋಷಣೆಯನ್ನು ಕೊಡ್ತಾರೆ. ಅದರ ಜೊತೆಗೆ ರಂಗೂನಿ ಮೂಲಕ ದೆಹಲಿ ವಶಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಬರ್ಮಾದ ಕಡೆಯಲ್ಲಿ ಸ್ವತಂತ್ರ ಸಶಸ್ತ್ರ ಹೋರಾಟವನ್ನು ಮೂಲಕ ಆ ಪ್ರದೇಶಗಳನ್ನು ವಶಪಡಿಸಿಕೊಳ್ಳಲು ಪ್ರಯತ್ನವನ್ನು ಮಾಡ್ತಾರೆ. ಹೀಗೆ ಬ್ರಿಟಿಷ್ ಅಥವಾ INA ನಡುವೆ ತೀವ್ರ ಯುದ್ಧ ಆಗುತ್ತೆ. ಕೊನೆಗೆ ಆಕಸ್ಮಿಕವಾಗಿ ಸುಭಾಷರು ಮತ್ತು ಏನಪ್ಪ ಅಂದ್ರೆ ಸೈನ್ಯದ ಸಹಾಯವನ್ನು ಪಡೆಯಬೇಕಂತ ಉದ್ದೇಶ. ಎರಡನೇ ಮಹಾಯುದ್ಧದಲ್ಲಿ ಸುಭಾಷ್ ಚಂದ್ರ ಸಹಾಯ ಮಾಡಿದಂಥ ಜರ್ಮನಿ ಅದರ ಮಿತ್ರ ಪಕ್ಷಗಳು ಸೋಲನ್ನು ಅನುಭವಿಸಿದಾಗ ರಷ್ಯಾದ ಸಹಾಯಕ್ಕಾಗಿ ವಿಮಾನದ ಮೂಲಕ ರಷ್ಯಾಕ್ಕೆ ಹೋಗುವ ಸಂದರ್ಭದಲ್ಲಿ ಅವರು ವಿಮಾನ ಅಪಘಾತದಲ್ಲಿ ತೀರ್ಕೊಳ್ತಾರೆ. ಹೀಗೆ ತೀರ್ಕೊಂಡ ನಂತರ ನಮ್ಮ ಈ INA ಏನಪ್ಪ ಅಂದ್ರೆ ಸೈನಿಕರನ್ನು ಬಂಧನದಲ್ಲಿಟ್ಟು ತೀವ್ರ ವಿಚಾರಣೆ ಮಾಡ್ತಾರೆ. ಹಾಗಾಗಿ ಗಾಂಧೀಜಿಯವರ ಪ್ರಯತ್ನದಿಂದ ಅವರನ್ನು ಬಿಡುಗಡೆ ಆಗುತ್ತೆ ಅಂತ ಕಾಣ್ತಾ ಇದ್ವಿ. ಈ ಸುಭಾಷ್ ಚಂದ್ರ ಬೋಸರು ಸ್ವತಂತ್ರ ಹೋರಾಟದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪ್ರಮುಖವಾದ ಪಾತ್ರ ವಹಿಸಿದ್ದನ್ನು ಇಲ್ಲಿ ನಾವು ಗಮನಿಸ್ಬೋದು. ಇನ್ನು 36ನೇ ಪ್ರಶ್ನೆ, ಒಟ್ಟು 38 ಪ್ರಶ್ನೆಗಳದಾವ. 36ನೇ ಪ್ರಶ್ನೆ, ಭಾರತದಲ್ಲಿ ಸ್ತ್ರೀಯರ ಸ್ಥಾನಮಾನ ಉತ್ತಮಪಡಿಸಲು ಕೈಗೊಂಡ ಕ್ರಮಗಳೇನು ಅಂತಕ್ಕಂಥ ಪ್ರಶ್ನೆ. ಏನೇನಾಗಿದೆ ಸ್ತ್ರೀಯರ ಸ್ಥಾನಮಾನ ಸುಧಾರಿಸಿ ನಿಟ್ಟಿನೊಳಗೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಅದಕ್ಕೆ ಒಂದೊಂದು ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಬೇಕು. ಭಾರತದಲ್ಲಿ ನಿಮಗೆಲ್ಲ ಗೊತ್ತಿರುವುದು, ಭಾರತದಲ್ಲಿ ಪ್ರತಿ ರಾಜ್ಯಗಳಲ್ಲಿ ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆಯನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಅವರ ಅಭಿವೃದ್ಧಿಗೆ ಕ್ರಮ ಕೈಗೊಳ್ತಾ ಇದೆ. ಮಹಿಳಾ ಶಿಕ್ಷಣಕ್ಕೆ ಸ್ಪೆಷಲ್ ಆಗಿ ಸರ್ಕಾರ ಕ್ರಮಗಳನ್ನು ಕೈಗೊಳ್ಳೋದನ್ನು ಕಾಣ್ತಾ ಇದ್ದೀವಿ. ಮತ್ತು ಶಾಲಾ ಪ್ರವೇಶ ಫೀ ಆಗಿರ್ಬೋದು ರದ್ದಾಗಿರ್ಬೋದು, ಆನಂತರ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದಾಗಿರ್ಬೋದು, ಸಾಕಷ್ಟು ಪ್ರೋತ್ಸಾಹ ಕೊಡ್ತಾ ಇದೆ. ಬಾಲ್ಯ ನಿಷೇಧ ಕಾಯ್ದೆ ಈಗಾಗಲೇ 2006ರಲ್ಲಿ ನಿಷೇಧ ಮಾಡಿದ್ದನ್ನು ಕಾಣ್ತಾ ಇದ್ದೀವಿ. ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು 1964ರಲ್ಲಿ ಅದನ್ನು ನಿಷೇಧ ಮಾಡಿದ್ದನ್ನು ಕಾಣ್ತಾ ಇದ್ದೀವಿ. ಸ್ತ್ರೀ ಶಕ್ತಿ ಯೋಜನೆ, ಗ್ರಾಮೀಣ ಪ್ರದೇಶದಕ್ಕಂಥ ಮಹಿಳೆಯರಿಗೆ ಸ್ತ್ರೀ ಶಕ್ತಿ ಯೋಜನೆ ಮೂಲಕ ಅವರನ್ನು ಏನಪ್ಪ ಅಂದ್ರೆ ಸ್ವಾವಲಂಬಿ ಮಾಡಲು ಪ್ರಯತ್ನ ಮಾಡ್ತಾ ಇದೆ. ಉದ್ಯೋಗ ಯಾರು ಮಾಡ್ತಾರೆ, ಸಾಲ ಮತ್ತು ಅದರ ವಿಶೇಷವಾಗಿ ಸಬ್ಸಿಡಿ ಒಳಗೆ ಸಾಲವನ್ನು ಕೊಡ್ತಕ್ಕಂಥದ್ದು. ಮಹಿಳಾ ಮಂಡಲ, ಸ್ವಸಹಾಯ ಸಂಘ, ಮಹಿಳಾ ಸಂಘಗಳನ್ನು ಸ್ಥಾಪನೆ ಮಾಡುವ ಮೂಲಕ ಅವುಗಳನ್ನು ಬಲಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ.
ಮಹಿಳಾ ಆಯೋಗವನ್ನು ಸ್ಥಾಪನೆ ಮಾಡಿದೆ. ಯಾವುದಾದ್ರೂ ಸ್ತ್ರೀಯರ ಮೇಲೆ ಏನಾದರೂ ಅನ್ಯಾಯ ಆದರೆ ಅದರ ಮೂಲಕ ಏನಪ್ಪ ಅಂತಂದ್ರೆ ಪರಿಹಾರ ಕೊಡ್ತಕ್ಕಂಥದ್ದು. ರಾಜಕೀಯ, ಸ್ಥಳೀಯ ಆಡಳಿತ, ಸರ್ಕಾರಿ ಉದ್ಯೋಗಗಳಲ್ಲಿ ಏನಪ್ಪ ಅಂದ್ರೆ ಮೀಸಲಾತಿ, ರಿಸರ್ವೇಷನ್ ಕೊಡ್ತಕ್ಕಂಥದ್ದು. ನಂತರ ಕಡ್ಡಾಯವಾಗಿ ಅವರಿಗೆ ಶಿಕ್ಷಣ ಕೊಡೋ ನಿಟ್ಟಿನೊಳಗೆ ಸರ್ಕಾರ ಪ್ರಯತ್ನವನ್ನು ಮಾಡ್ತಾ ಇದೆ. ಆ ನಿಟ್ಟಿನೊಳಗೆ ಎಲ್ಲ ರೀತಿಯ ರಿಯಾಯಿತಿಗಳನ್ನು ಕೊಡ್ತಾ ಬಂದಿದೆ. ಅದಕ್ಕೆ ಇದರಲ್ಲಿ ಯಾವುದಾದ್ರೂ 8 ಪಾಯಿಂಟ್ಸ್ಗಳನ್ನು ತಾವು ಬರೆದರೆ ಸಾಕು. 37 ಪ್ರಶ್ನೆ, ಭಾರತದಲ್ಲಿ ಅನುಸರಿಸುತ್ತಿರುವ ಕೃಷಿಯ ವಿಧಗಳನ್ನು ಪಟ್ಟಿ ಮಾಡಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಕೃಷಿ ವಿಧಗಳಂದಾಗ ನಾವು ಒಂದೇದು ಏನಪ್ಪ ಜೀವನಾಧಾರಿತ ವಿಷಯ. ಜೀವನದಲ್ಲಿ ವರ್ಗಾವಣೆ ಮತ್ತು ಸ್ಥಿರ. ವಿಶೇಷವಾಗಿ ಅದೆಲ್ಲ ವರ್ಗಾವಣೆ ಅನ್ನೋದು ಮೊದಲಿಗೆ ಪ್ರಾಚೀನ ಕಾಲದಲ್ಲಿ ರೈತ ಒಂದು ಭೂಮಿಯೊಳಗೆ ಉಳುಮೆ ಮಾಡಿ ಅದು ಫಲವತ್ತತೆ ಕಳ್ಕೊಂಡು ಬೇರೆ ಕಡೆ ಹೋಗ್ತಾ ಇದ್ದ, ಅದು ಸ್ಥಳಾಂತರ, ಅದು ವರ್ಗಾವಣೆ ಬೇಸಾಯ ಅಂತ ಕರಿತೀವಿ. ಈಗ ಭಾಳ ಕಡಿಮೆ ಆಗಿದೆ, ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಇವು ಸ್ಥಿರ ಬೇಸಾಯಕ್ಕೆ ಭಾಳ ಏನಪ್ಪ ಅಂದ್ರೆ ಒತ್ತು ಕೊಡ್ತಾನೆ ಕಾಣ್ತದೆ. ಸಾಂದ್ರ ಬೇಸಾಯ ಅಂತ ಬರುತ್ತೆ, ಆನಂತರ ವಾಣಿಜ್ಯ ಬೇಸಾಯ ಅಂತ ಬರುತ್ತೆ, ಆನಂತರ ಮಿಶ್ರಣ ಬೇಸಾಯ ಅಂತ ಬರುತ್ತೆ, ನಡುತೋಪ ಬೇಸಾಯ ಅಂತಿಕೊಂಡ ಇಲ್ಲಿ ಸುಮಾರು ವ್ಯವಸಾಯದ ಪದ್ಧತಿಗಳನ್ನು ಕಾಣ್ತದೆ. ಅದ್ರ ಜೊತೆಗೆ ಒಣ ಬೇಸಾಯ ಅಂತ ಬರುತ್ತೆ, ಆರ್ದ್ರ ಬೇಸಾಯ ಅಂತ ಬರುತ್ತೆ, ಆನಂತರ ನೀರಾವರಿ ಬೇಸಾಯ ಬರುತ್ತೆ. ಇದರಲ್ಲಿ ಯಾವುದಾದರೂ 8 ಅಂಶಗಳನ್ನು ತಾವು ಬರೆದರೆ ಸಾಕು. ಇನ್ನು ಭಾರತದ ನಕ್ಷೆಯನ್ನು ಬರೆದು, ಕೊನೆಯ ಪ್ರಶ್ನೆ ಭಾರತ ನಕ್ಷೆಯನ್ನು ಬರೆದು ಅದರಲ್ಲಿ ಕೆಳಗಿನಗಳನ್ನು ಗುರುತಿಸಿರಿ ಅಂತಕ್ಕ ಒಂದು ಪ್ರಶ್ನೆ ಇರುತ್ತೆ. ಒಟ್ಟು ಒಂದು ಮ್ಯಾಪ್ ತೆಗಿಯಾಕ, ನಂತರ 4 ಗುರುತಿಸೋಕ್ಕೆ ಒಟ್ಟು 5 ಅಂಕಗಳನ್ನು. ಒಂದು ಮ್ಯಾಪಿಗೆ ಕಡ್ಡಾಯ. ಹಾಗಾದ್ರೆ ಒಂದನೇದು 23 ಉತ್ತರ ರೇಖಾಂಶ, ಎರಡನೇದು ಬಾಕ್ರಾನಂಗಲ್, ಇನ್ನೊಂದು ಕಾವೇರಿ ನದಿ, ಆನಂತರ ಮುಂಬೈ. ಅದು ಈ ರೀತಿ ಇರೋದನ್ನು ಕಾಣ್ತಾ ಇದ್ವಿ. ಹಂಗಾರೆ ಇದರಲ್ಲಿ ನಾವು ಪ್ರಮುಖವಾಗಿ ಕಾಣ್ತಕ್ಕಂಥದ್ದು ಭಾರತ ನಕ್ಷೆಯನ್ನು ತಾವು ಗಮನಿಸಿರಿ. ಈಗಾಗಲೇ ಒಂದನೇದು 23 ಅಡಿ ಸರಿಯಾದ ರೀತಿಯೊಳಗೆ ಗಮನಿಸಬೇಕು. ಇದನ್ನು ಈ ರೀತಿಯಾಗಿ ಗುರುತಿಸೋದನ್ನು ಕಲಿಬೇಕು. 23 ಅಡಿ ಉತ್ತರ ಅಕ್ಷಾಂಶವನ್ನು ಭಾರತದ ಮಧ್ಯಭಾಗದಲ್ಲಿ ಹಾಗೆ ಹೋಗೋದನ್ನು ಕಾಣ್ತದೆ. ಒಂದು ಎರಡನೇದು ಬಿ ಬಾಕ್ರಾನಂಗಲ್. ಬಾಕ್ರಾನಂಗಲ್ ಇರಾಕ್ ಕೂಡ ಬೇರೆ ಬೇರೆ ಅಣೆಕಟ್ಟುಗಳು ಬರ್ತಾವೆ. ಅದರ ಬಾಕ್ರಾನಂಗಲ್ ಅಣೆಕಟ್ಟು. ಆನಂತರ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಮುಂಬೈ ಯಾವ ರೀತಿ ಗುರುತಿಸ್ಬೇಕು ಅನ್ನೋದನ್ನು ಇಲ್ಲಿ ಗಮನಿಸಬೇಕು. ನೆಕ್ಸ್ಟ್ ಬರ್ತಕ್ಕಂಥದ್ದು ಇದು ಏನಪ್ಪ ಅಂದ್ರೆ ಇದು ಆನಂತರ 23 ಅಲ್ಲಿ ಪೂರ್ವ ರೇಖಾಂಶ, ಆನಂತರ ಬಾಕ್ರಾನಂಗಲ್, ಆನಂತರ ಮುಂಬೈ, ಆನಂತರ ಬರ್ತಕ್ಕಂಥದ್ದು ಕಾವೇರಿ ನದಿಯನ್ನು ಯಾವ ರೀತಿ ಗುರುತಿಸಬೇಕು ಅನ್ನೋದನ್ನು ತಾವು ಇಲ್ಲಿ ಗಮನಿಸಬೇಕು. ಈ ರೀತಿಯಾಗಿ ಗುರುತಿಸುವುದರ ಮೂಲಕ ನೀವು ಈ ಒಂದು 2022ರ ಏಪ್ರಿಲ್ ನಡೆದಂಥ ಮುಖ್ಯ ಪರೀಕ್ಷೆಯ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿವರೆಗೆ ತಾವು ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ನಮಸ್ಕಾರ.